ಓಂ ವಿಷ್ಣೋರ್ನೋ ವೀರ್ಯಗಣನಾಂ ಕತಮೋರ್ಹತೀಹ ಯಃ ಪಾರ್ಥಿವಾನ್ಯಪಿ ಕವಿರ್ವಿಮಮೇ ರಜಾಂಸಿ ಶಸ್ಕಂಭಯಸ್ವರಭಸಾ ಸ್ಖಲಿತಂ ತ್ರಿಪೃಷ್ಠಂ ಯನ್ಮಾಂ ನಿಶಮ್ಯ ಸದನಾದುರುಕಂಪಮಾನಂ ಶ್ರೀರ್ಯತ್ರರೂಪಿಣ್ಯುರುಗಾಯ ಪಾದಯೋಃ ಕರೋತಿ ಮಾನಂ ಬಹುಧಾ ವಿಭೂತಿಭಿಃ ಪ್ರೇಂಕಶ್ರಿತಾಯಾಃ ಕುಸುಮಾಕರಾನುಗೈಃ ವಿಗೀಯಮಾನಾ ಪ್ರಿಯಕರ್ಮಗಾಯತೆ ದೇಹೇಂದ್ರಿಯ ಪ್ರಾಣಮನೋಭಿಮಾನೋ ಜೀವೋಂತರಾತ್ಮ ಗುಣಕರ್ಮಮೂರ್ತಿ ಸೂತ್ರಂ ಮಹಾನುತ್ಯುರುದೇಹ ಗೀತಃ ಸಂಸಾರ ಆಧಾವತಿ ಕಾಲತಂತ್ರಃ. ಶ್ರೀ ಗುರುಭ್ಯೋ ನಮಃ. ಅವಧೂತ ಶಿಖಾಮಣಿಗಳಾದಂಥ ವಿಷ್ಣು ತೀರ್ಥರು, ಪೂರ್ವಾಶ್ರಮದಲ್ಲಿ ಜಯತೀರ್ಥರು ಅಂತ ಖ್ಯಾತರಾದವರು, ಅವರು ರಚನೆ ಮಾಡಿದ ಭಾಗವತ ಸಾರೋದ್ಧಾರವನ್ನು ನಾವು ನೋಡ್ತಾ ಇದ್ದೇವೆ. ಅಲ್ಲಿ ಭಾಗವತ ಆಗತಿ ಪ್ರಕರಣ ಅಂತ ಅದರ 4ನೇ ಪದ್ಯವನ್ನು ಇವತ್ತು ನೋಡಬೇಕಾಗಿದೆ. ಭಾಗವತ ಹೇಗೆ ನಮ್ಮವರೆಗೂ ಬಂದಿತು ಅನ್ನೋದನ್ನೆಲ್ಲ ಕಳೆದ ದಿವಸ ನೋಡಿದ್ದೇವೆ. ಈ ಚತುರ್ಮುಖ ಬ್ರಹ್ಮನೇ ಹೇಳಿದಂಥ ಒಂದು ಶ್ಲೋಕ ಈಗ ನಾವು ನೋಡಬೇಕಾದದ್ದು. ನಾರದನಿಗೆ ಹೇಳಿದ್ದು, ಯಾವ ಭಾಗವತ ನಮ್ಮವರೆಗೆ ಇಳಿದು ಬಂತೋ ಆ ಭಾಗವತದಲ್ಲಿ ಭಗವಂತನ ಮಹಿಮೆಯನ್ನು ವರ್ಣಿತ ಆಗಿದೆಯಲ್ಲ, ಅದು ಎಂಥ ಮಹಿಮೆ ಅನ್ನೋದನ್ನ ಚತುರ್ಮುಖ ಬ್ರಹ್ಮ ತಿಳಿಸ್ತಾ ಇದ್ದಾನೆ. ವಿಷ್ಣುವಿನಿಂದ ಭಾಗವತವನ್ನು ಉಪದೇಶ ಪಡ್ಕೊಂಡೆ, ಮುಂದೆ ನಾರದರಿಗೆ ಉಪದೇಶ ಮಾಡಿದೆ. ಉಪದೇಶ ಮಾಡಿ ಎಲ್ಲ ಮುಗಿಸಿದ ಮೇಲೆ ಇಷ್ಟು ಹೇಳಿದ್ದೇವೆ, ಆದರೆ ಪೂರ್ಣವಾಗಿ ಹೇಳಲಿಕ್ಕೆ ಯಾರಿಗೂ ಶಕ್ತಿ ಇಲ್ಲ. ಯಾಕೆಂದ್ರೆ ವಿಷ್ಣುವಿನ ಆ ಮಹಿಮೆಯನ್ನು ವರ್ಣನೆ ಮಾಡುವುದು ಆ ಕಡೆ ಇರಲಿ, ಭೂಮಿಯಲ್ಲಿರುವಂತಹ ಧೂಳಿನ ಕಣಗಳನ್ನಾದರೂ ಎಣಿಸುವವರು ಯಾರು ಇದ್ದಾದ್ರೇನು, ಅದನ್ನು ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಹಾಗೆ ಎಣಿಸಿದ್ರೂ ಕೂಡ ವಿಷ್ಣುವಿನ ಮಹಿಮೆಯನ್ನು ಎಣಿಸುವವರು ಯಾರಿದ್ದಾರೆ? ಯಾಕೆಂದ್ರೆ ಹಿಂದೆ ಆ ತ್ರಿವಿಕ್ರಮ ಅವತಾರ ತಾಳಿದ್ನಲ್ಲ ಭಗವಂತ, ಅವನ ಪಾದ ಈ ಸತ್ಯಲೋಕಕ್ಕೆ ತಾಕಿತು. ಆ ಪಾದದ ವೇಗಕ್ಕೆ, ಅದು ತಾಗಿದ ವೇಗಕ್ಕೆ ಸತ್ಯಲೋಕ ಎಲ್ಲಿ ನಷ್ಟ ಆಗಿ ಹೋಗ್ತದೇನೋ ಅಂತ ನಾನು ಒಂದು ಬಾರಿ ನಡುಗಿದೆ, ನಾನು ಚತುರ್ಮುಖ ಬ್ರಹ್ಮ. ಆಗ ನನ್ನ ಆತಂಕವನ್ನು ಗಮನಿಸಿ ಆ ವಿಷ್ಣು ಅದನ್ನು ಸ್ಥಿರವಾಗಿ ತಡೆ ಹಿಡಿದು ನಿಲ್ಲಿಸಿದೆ. ಇಂಥ ಮಹಿಮೆ ಹೊಂದಿದೆ ಅಂತ ಚತುರ್ಮುಖ ಬ್ರಹ್ಮ ಆ ಭಗವಂತನ ಮಹಿಮೆಯನ್ನ ವರ್ಣನೆ ಮಾಡ್ತಾನೆ. ಇದು ಭಾಗವತದಲ್ಲಿ 2ನೇ ಸ್ಕಂದದಲ್ಲಿ 7ನೇ ಅಧ್ಯಾಯದಲ್ಲಿ 40ನೇ ಶ್ಲೋಕ. ವಿಷ್ಣೋರುಕಂ ವೀರ್ಯಾಣಿ ಪ್ರವೋಚನ್ ಯಃ ಪಾರ್ಥಿವಾನಿ ವಿಮಮೇ ರಜಾಂಸಿ ಯೋ ಅಸ್ಕಬಾಯದುತ್ತರಂ ವಿಚಕ್ರಮಾಣ ಸ್ತ್ರೇಧೋರುಗಾಯ ಅಂತ ಋಗ್ವೇದದಲ್ಲೂ ಕೂಡ ಹೀಗೆ ಬಂದಿದೆ. ಅಲ್ಲಿ ಉರುಗಾಯ ಅಂತ ಭಗವಂತನನ್ನು ವರ್ಣನೆ ಮಾಡಿದ್ದಾರೆ. ಅದೇ ಅರ್ಥ ಭಾಗವತದಲ್ಲಿ ಇಲ್ಲಿ ಕಂಡು ಬರ್ತದೆ. ಭಗವಂತನ ಗುಣ ಏನಿದೆ, ಮಹಿಮೆ ಏನಿದೆ, ಅದು ಅಪರಿಮಿತವಾದದ್ದು, ಅದನ್ನು ವರ್ಣನೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತನ್ನೋದನ್ನೆಲ್ಲ ಶಾಸ್ತ್ರದಲ್ಲಿ ಬೇರೆ ಬೇರೆ ಕಡೆ ವರ್ಣನೆ ಮಾಡಿದ್ದಾರೆ. ನನಗೆ ಇದನ್ನು ನೋಡಿದಾಗ, ಈ ಶ್ಲೋಕವನ್ನು ನೋಡಿದಾಗ, ಕಳೆದ ದಿವಸ ನಾವೇನು ವಿಷಯ ನೋಡಿದ್ವಲ್ಲ, ಭಗವಂತ ಅಪರಿಮಿತ ಮಹಿಮನಾಗಿದ್ದಾನೆ, ಅವನ ಶಕ್ತಿ ಅಷ್ಟು ಅದ್ಭುತವಾಗಿದೆ. ಮತ್ತೆ ಆ ಶಕ್ತಿಯ ಸಂಕೇತವಾಗಿ ಶಕ್ತಿ ಯಾವತ್ತೂ ಕೂಡ ಕ್ರಿಯೆಯ ರೂಪದಿಂದ ಹೊರಗೆ ಬರ್ತಿರ್ತದೆ. ನಿರಂತರವಾಗಿ ಅನಾದಿ ಕಾಲದಿಂದ ಅನಂತದವರೆಗೂ ಆ ಕ್ರಿಯೆ ವ್ಯಕ್ತ ಆಗ್ತಾನೇ ಇರ್ತದೆ ಅಂತ ನಾವು ಕೇಳಿದ್ದೇವೆ. ಇದನ್ನ ಬೇರೆ ಬೇರೆ ಪುರಾಣಗಳಲ್ಲಿ, ವೇದಗಳಲ್ಲಿ ಎಲ್ಲ ಕಡೆ ವರ್ಣನೆ ಮಾಡಿದ್ದಾರೆ. ಕಳೆದ ದಿವಸ ಅದನ್ನು ನಾವು ನೋಡಿದ್ವಿ. ಭಗವಂತ ತೀರಾ ದುರ್ಬಲನಂತೆ. ದುರ್ಬಲನಾದ ಒಬ್ಬ ರೈತ ಹೊಟ್ಟೆಪಾಡಿಗೆ ಹೇಗೆ ಅನವರತವಾಗಿ ದುಡಿಬೇಕಾಗ್ತದೋ ಹಾಗೆ ದುಡಿಯುವಂತೆ ಭಗವಂತ ಕೆಲಸ ಮಾಡ್ತಾ ಇರ್ತಾನೆ. ಕೀನಾಶಯವ ದುರ್ಬಲ ಅಂತ ಭಾಗವತ ತಾತ್ಪರ್ಯದಲ್ಲೇ ಬಂದದ್ದನ್ನು ನೋಡಿದ್ವಿ. ಮತ್ತೆ ಭಗವಂತ ನರ್ತನ ಮಾಡ್ತಾ ಇರ್ತಾನೆ ಅಂತ ಅನ್ನೋದನ್ನ ನೋಡಿದ್ವಿ. ಹಾಗೆ ಭಗವಂತ ನರ್ತನ ಮಾಡ್ತಿದ್ದಾನೆ, ಈಗಲೂ ಇವತ್ತು ಅವನು ಮಾಡ್ತಾ ಇದ್ದಾನೆ. ಅದೇನು ಕೃಷ್ಣಾವತಾರದಲ್ಲಿ ಮಾತ್ರ ಮಾಡಿದ್ದಲ್ಲ, ನರಸಿಂಹ ರೂಪದಿಂದ ಕೇವಲ ಪ್ರಳಯ ಕಾಲದಲ್ಲಿ ಮಾತ್ರ ಮಾಡ್ತಾನೆ ಅಂತಲ್ಲ, ಈಗೂ ಅವನ ನರ್ತನ ನಡೆದಿದೆ ಅಂತ ನಾವು ಅನುಸಂಧಾನ ಮಾಡಬೇಕು ಅಂತ ಹೇಳಿದೆ. ಹಾಗೆ ನಾನು ಕಳೆದ ದಿವಸ ಹೇಳಿದ್ದನ್ನು ಕೇಳಿ ನಮ್ಮ ಶ್ರೋತೃಗಳೊಬ್ರು ಹೀಗೆ ಅಭಿಪ್ರಾಯ ವ್ಯಕ್ತ ಮಾಡಿದ್ರು. ಅದು ಭಗವಂತನ ನರ್ತನವನ್ನು ಈ ಥರ ನಾವು ಅರ್ಥ ಮಾಡ್ಕೊಳ್ಬೇಕು. ಮತ್ತೆ ನರ್ತನ ಅಂದ್ರೆ ಏನು? ನಾವು ಪ್ರತಿಯೊಂದು
ವ್ಯಾಕರಣದ ದೃಷ್ಟಿಯಿಂದ ಅರ್ಥ ಮಾಡ್ಕೊಳ್ತೀವಿ. ನರ್ತನ ಅಂದ್ರೆ ಹೀಗಿರ್ಬೇಕು, ಅದಕ್ಕೊಂದು ತಾಳ ಇರಬೇಕು, ಮತ್ತೆ ಅದಕ್ಕೊಂದು ಸಂಗೀತ ಇರಬೇಕು, ಆ ಸಂಗೀತಕ್ಕೊಂದು ರಾಗ ಇರಬೇಕು ಅಂತ ಹೀಗೆಲ್ಲ ನಾವು ಅರ್ಥ ಮಾಡ್ಕೊಳ್ತೀವಿ. ಆದ್ರೆ ಭಗವಂತನ ಕ್ರಿಯೆಗಳು ಅವು ನಮ್ಮ ಮಾತಿಗೆ ಮೀರಿದ್ದು. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಭಗವಂತನ ಕ್ರಿಯೆಗಳನ್ನ ಆ ಮಾತಿನ ಮೂಲಕ ಹಿಡಿದಿಡೋದು ಸಾಧ್ಯ ಇಲ್ಲ. ಭಗವಂತನ ಕ್ರಿಯೆಗಳನ್ನು ಮಾತಿನ ಮೂಲಕ ಹಿಡಿದಿಡೋದು ಸಾಧ್ಯ ಇಲ್ಲ ಅಂತಲ್ಲ, ನಿಮ್ಮ ಕ್ರಿಯೆಗಳನ್ನು ಕೂಡ ಮಾತಿನಿಂದ ಹಿಡಿದಿಡ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಅವರು ತುಂಬಾ ಸುಂದರವಾಗಿ ತಮ್ಮ ಅನುಭವ ಹೇಳಿದ್ರು ಅವರು. ಅದನ್ನ ಈಗ ಮತ್ತೆ ಎಲ್ಲರ ಲಾಭಕ್ಕಾಗಿ ನನ್ನ ವೈಯಕ್ತಿಕ ಅನುಸಂಧಾನಕ್ಕಾಗಿ ಕೂಡ ಇನ್ನೊಂದ್ಸರಿ ಹೇಳಬೇಕು ಅಂತ ಬಯಸ್ತಿದ್ದೇನೆ. ಇದನ್ನ ಅನೇಕ ಸರಿ ಹೇಳಿದ್ದಿದೆ ನಾನು. ಭಗವಂತನ ಲಕ್ಷಣವನ್ನು ಪೂರ್ಣವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತಲ್ಲ, ಒಂದು ಘಟದ ಲಕ್ಷಣವನ್ನು ಕೂಡ ಪೂರ್ಣವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕಂಬುಗ್ರೀವಾದಿ ಮತ್ತೊಮ್ಮಂತ ಹೇಳಬೇಕು. ಶಂಖದಂತೆ ಕುತ್ತಿಗೆ ಇದೆ, ಕೆಳಗೆ ಹೀಗಿದೆ, ಮೇಲೆ ಹೀಗಿದೆ ಅಂತೆಲ್ಲ ಹೇಳಬೇಕು. ಏನೂ ಹೇಳಿ ಕೊನೆಗೂ ಗೊತ್ತಾಗದೆ ಆದಿ ಅಂತ ಶಬ್ದ ಪ್ರಯೋಗ ಮಾಡಬೇಕು. ಯಾಕೆಂದ್ರೆ ಶಬ್ದಗಳಿಗೆ ಶಕ್ತಿ ಬಹಳ ಸೀಮಿತವಾದ್ದು. ಒಂದು ಘಟದ ಲಕ್ಷಣವನ್ನು ಹೇಳಲಿಕ್ಕಾಗೋದಿಲ್ಲ. ಒಂದು ಗೋವಿನ ಲಕ್ಷಣವನ್ನ ಸಾಸ್ನಾದಿ ಮತ್ತೊಮ್ಮಂತ ಹೇಳಿದ್ರೆ, ಸಾಸ್ನಾದ್ರೆ ಗಂಗೆ ದೊಗಲು, ಆ ಗಂಗೆ ದೊಗಲು ಉಳ್ಳದ್ದು ಗೋವು ಅಂತ ಇಷ್ಟು ಹೇಳಿದ್ಮೇಲೆ ಅಲ್ಲ ಆ ಗಂಗೆ ದೊಗಲು ಓತಿಕೇತಕ್ಕೂ ಇದೆಯಲ್ಲ ಅಂತ ಪ್ರಶ್ನೆ ಮಾಡ್ಕೊಂಡು, ಹಾಗಾದ್ರೆ ಆದಿ ಅಂತ ಶಬ್ದ ಪ್ರಯೋಗ ಮಾಡೋಣ. ಓತಿಕೇತಕ್ಕೆ ಕೊಂಬಿಲ್ಲ, ಕೊಂಬು ಇರಬೇಕು, ಗಂಗೆ ದೊಗಲು ಇರಬೇಕು, ಅದು ಗೋವು ಅಂತ ಹೀಗೆಲ್ಲ ಕಸರತ್ ಮಾಡ್ಬೇಕಾಗ್ತದೆ. ಒಂದು ಯಾವುದೋ ಪ್ರಾಣಿ, ಒಂದು ಯಾವುದೋ ಜಡ ವಸ್ತು, ಅವುಗಳನ್ನು ಪೂರ್ಣವಾಗಿ ವರ್ಣಿಸ್ಲಿಕ್ಕೂ ಕೂಡ ನಮ್ಗೆ ಸಾಧ್ಯ ಆಗೋದಿಲ್ಲ. ಇದು ಭಾಷೆ ಇತಿಮಿತಿ. ಮತ್ತೆ ಭಾಷೆಯನ್ನು ವ್ಯಕ್ತ ಮಾಡುವಂತಹ ಮನುಷ್ಯನ ಶಕ್ತಿಯ ಇತಿಮಿತಿ. ಅವನದನ್ನು ಪೂರ್ಣವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ಜಗತ್ತಿನಲ್ಲಿರುವಂತಹ ಎಲ್ಲಾ ಶಬ್ದಗಳನ್ನು ಬಳಕೆ ಮಾಡಿದ ಮೇಲೂ ಕೂಡ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ರಿಮೇನ್ಸ್ ಅನ್ಟೋಲ್ಡ್ ಅಂತ ಒಂದು ಯಾರೋ ಪಾಶ್ಚಾತ್ಯ ಕವಿದೊಂದು ಕವನ ಇದೆ. ಇಷ್ಟೆಲ್ಲ ಹೇಳಿದ ಮೇಲೂ ಕೂಡ ಅತ್ಯಂತ ಪ್ರಧಾನವಾದ ಒಂದು ವಸ್ತುವನ್ನ ಇನ್ನೂ ನಾವು ಹೇಳಿದಂತಾಗೋದಿಲ್ಲ, ಅದು ಹಾಗೆ ಉಳಿದು ಬಿಡ್ತದಂತ. ಭಗವಂತನ ನರ್ತನ, ಭಗವಂತನ ಕ್ರಿಯೆ ಆ ಕಡೆ ಇರಲಿ, ನಿಮ್ಮ ಕ್ರಿಯೆಯನ್ನು ಕೂಡ ಪೂರ್ಣವಾಗಿ ಏನು ಹಿಡಿದಿಡೋದು ಸಾಧ್ಯ? ನಮ್ಮ ಭಾವನೆಗಳನ್ನ ನಾವೇನು ವ್ಯಕ್ತ ಮಾಡ್ಲಿಕ್ಕೆ ಸಾಧ್ಯ? ಎಷ್ಟು ಮಾತಿನ ಮೂಲಕ ಎಷ್ಟು ವ್ಯಕ್ತ ಮಾಡ್ಲಿಕ್ಕೆ ಸಾಧ್ಯ? ಅದಕ್ಕೆ ಕುಣಿಯುವುದು ಅನ್ನೋದನ್ನ ಅವ್ರು ಈ ತರ ವಿವರಿಸಿದ್ರು. ಏನು ವಿವರಿಸಿದ್ರು ಅಂದ್ರೆ, ದಿವಸ ಬೆಳಿಗ್ಗೆ ನಮಗೆ ಇಷ್ಟು ಅವಸರ ಇರ್ತದೆ, ಒಂದೊಂದು ಬೆಳಿಗ್ಗೆ ನಾವು ಕುಣಿದಾಡ್ಬೇಕಾಗ್ತದೆ ಅಂತ ಹೇಳ್ತಿರ್ತಾರೆ ಜನ. ಗೃಹಿಣಿಯರು ಹೇಳ್ತಿರ್ತಾರೆ, ಗೃಹಸ್ಥರು ಹೇಳ್ತಿರ್ತಾರೆ, ಮತ್ತೆ ಯಾರ್ಯಾರೋ ಹೇಳ್ತಿರ್ತಾರೆ, ಎಲ್ಲರೂ ಹೇಳ್ತಿರ್ತಾರೆ. ಅಲ್ಲಿ ಕುಣಿದಾಡುವುದು ಒಂದು ಏನಾಗಾದ್ರೆ, ತಾಳಬದ್ಧವಾಗಿ ಗೀತಬದ್ಧವಾಗಿ ಅಲ್ಲಿ ಯಾರೋ ಹಾಡ್ತಿರೋದಿಲ್ಲ, ಕೆಲಸ ಮಾಡ್ಲಿಕ್ಕೆ ಪುರುಸೊತ್ತಿರೋದಿಲ್ಲ, ಹಾಡ್ಲಿಕ್ಕೆ ಯಾರಿಗೆ ಪುರುಸೊತ್ತಿರ್ತದೆ. ಅಂತೂ ಅಲ್ಲಿ ಕುಣಿದಾಡುವುದು ಅಂದ್ರೆ ತುಂಬಾ ಅವಸರದಿಂದ ಒಂದ್ ಕಡೆ ನಿಲ್ಲದೆ ಅನವರತವಾಗಿ ಕೆಲಸ ಮಾಡೋದು ಅಂತ ಅರ್ಥ. ಕುಣಿದಾಡುವುದು ಅನ್ನೋದಕ್ಕೆ ನಮ್ಮ ವ್ಯವಹಾರದಲ್ಲೇ ಈ ಅರ್ಥ ಇದೆ. ಅತ್ಯಂತ ಉತ್ಸಾಹದಿಂದ, ಉತ್ಸಾಹ ಇದ್ದೋ ಇಲ್ಲದೇನೋ ಅಂತೂ ಯಾವುದೋ ಒಂದು ಪ್ರೇರಣೆಗೊಳಗಾಗಿ ಇಷ್ಟು ಅನವರತವಾಗಿ ಕೆಲಸ ಮಾಡುವುದು ಅನ್ನೋದು ಕುಣಿದಾಡುವುದು ಅನ್ನೋದಕ್ಕೆ ಅರ್ಥ. ನಮ್ಮ ಮಕ್ಕಳು ನಮ್ಮನ್ನು ಕುಣಿದಾಡಿಸಿ ಬಿಡ್ತಾರೆ ಅಂತ ಮಾತಾಡ್ತಿರ್ತಾರೆ. ಚಿಕ್ಕ ಚಿಕ್ಕ ಮಕ್ಕಳು ಅವ್ರಿಗೆ ನೋಡ್ಕೊಳ್ಳೋದು ಕಷ್ಟ, ಕುಣಿದಾಡಿಸಿ ಬಿಡ್ತಾರೆ. ಕೆಲವು ಕಡೆ ಅವರು ತಂದೆ ತಾಯಿಂದ್ರೆ ಮಕ್ಕಳು ಊಟ ಬಯಸಿ ಮಾಡಿಸಿ ಬಿಡ್ತಾರೆ, ಬಸ್ಕಿ ಹೊಡಿಸಿ ಬಿಡ್ತಾರೆ ಅಂತಲೂ ಹೀಗೂ ಕೆಲವ್ರು ಹೇಳೋದಿದೆ. ಒಂದ್ ಕ್ಷಣ ಕೂತ್ಕೊಂಡ್ರೆ ಕೂಡ್ಲಿಕ್ಕೆ ಬಿಡೋದಿಲ್ಲ, ನಿಂತ್ಕೊಂಡ್ರೆ ನಿಂತ್ಕೊಳ್ಲಿಕ್ಕೆ ಬಿಡೋದಿಲ್ಲ, ಹೀಗೆಲ್ಲ ಅದನ್ನ ವರ್ಣನೆ ಮಾಡ್ತಾರೆ. ಇದು ನಿಮ್ ಕ್ರಿಯೆ. ಇದೇ ಹೀಗಿರುವಾಗ ಹಾಗಾದ್ರೆ ಕುಣಿತ ಅನ್ನೋದಕ್ಕೆ ಅನವರತವಾದ ಕ್ರಿಯೆ ಅಂತ ಅರ್ಥ ಮಾಡ್ಕೊಂಡ್ರೆ, ಭಗವಂತನು ಇವತ್ತಿಗೂ ಕುಣಿತಾನೇ ಇದ್ದಾನೆ. ಅವನು ಕೃಷ್ಣಾವತಾರದಲ್ಲಿ ಮಾತ್ರ ಕುಣಿದದ್ದಲ್ಲ, ಪ್ರಳಯ ಕಾಲದಲ್ಲಿ ಮಾತ್ರ ಕುಣಿದದ್ದಲ್ಲ, ಈಗಲೂ ಅವನು ಕುಣಿತಾನೇ ಇದ್ದಾನೆ. ಯಾಕೆಂದ್ರೆ ಅನವರತವಾಗಿ ಕ್ರಿಯೆ ಮಾಡ್ತಾನೆ ಇದ್ದಾನೆ. ವಿರುದ್ಧ ಶಕ್ತಿಯೋ ಯಸ್ಯ ನಿತ್ಯ ಯುಗಪದೇವಹಿ ತಸ್ಮೈ ನಮೋ ಭಗವತೆ ವಿಷ್ಣವೇ ಸರ್ವಜಿಷ್ಣವೇ ಅಂತ ಭಾಗವತ ತಾತ್ಪರ್ಯದಲ್ಲಿ ವರಾಹ ಪುರಾಣದ ಮಾತೊಂದಿದೆ. ಯಾಕಂದ್ರೆ ಆ ಮೂಲ ಭಾಗವತ ಶ್ಲೋಕ ಹೀಗಿದೆ, ತಸ್ಮೈ ಸಮುನ್ನದ್ಧ ವಿರುದ್ಧ ಶಕ್ತಿಯೇ ಅಂತ. ಎಲ್ಲ ವಿರುದ್ಧವಾದ ಕ್ರಿಯೆಗಳೆಲ್ಲ ಅವನಲ್ಲಿದೆ. ಹೊರಗೆ ನೋಡಿದವರಿಗೆ ಇದು ಈ ಕ್ರಿಯೆಗೂ ಆ ಕ್ರಿಯೆಗೂ ಏನು ಸಂಬಂಧ ಏನೂ ಗೊತ್ತಾಗೋದಿಲ್ಲ. ಅದಕ್ಕೆ ಆ ವೀರ್ಯವನ್ನು ಅವನ ಶಕ್ತಿಯನ್ನು ಯಾರು ಗಣನೆ ಮಾಡೋದು ಅಂತ ಇಲ್ಲಿ ಬಂದದ್ದು. ಒಂದೇನೋ ಲೆಕ್ಕ ಹಾಕ್ಲಿಕ್ಕೆ ಒಂದನ್ನು ಅರ್ಥ ಮಾಡ್ಕೊಳ್ಲಿಕ್ಕೆ ಹೋಗ್ತೀವಿ, ಆ ಇನ್ನೊಂದು ಅರ್ಥ ಆಗದೆ ಹಾಗೆ ಉಳಿದು ಬಿಡ್ತದೆ, ಗೊಂದಲ ಆಗಿಬಿಡ್ತದೆ. ಅದನ್ನೇ ತಿಳಿಯದೋ ನಿನ್ನ ಆಟ ತಿರುಪತಿಯ ವೆಂಕಟ ಅಂತ ದಾಸರು ಹಾಡಿದ್ದು. ಅದು ಆಟ. ಅದನ್ನ ಆಟ ಅನ್ರಿ, ಅದನ್ನ ನರ್ತನ ಅನ್ರಿ, ಅದನ್ನ ಗಾಯನ ಅನ್ರಿ, ಏನೇ ಅನ್ನಿ, ಏನು ಶಬ್ದವನ್ನು ಪ್ರಯೋಗ ಮಾಡಿದ್ರು ಕೂಡ ಅವನು ಅನವರತವಾಗಿ ಕೆಲಸ ಮಾಡ್ತಿದ್ದಾನೆ. ಅವನೇನು ನಿರುತ್ಸಾಹದಿಂದ ಮಾಡ್ತಿಲ್ಲ, ಸಮಚಿತ್ತನಾಗಿ ಸ್ಥಿರಚಿತ್ತನಾಗಿ ಕೆಲಸ ಮಾಡ್ತಾನೆ ಇದ್ದಾನೆ. ಇದು ಅವನು ಕುಣಿತಾನೆ ಅಂತ ಅನ್ನೋದಕ್ಕೆ ಅರ್ಥ. ಇಂದಿರಾಪತಿ ಇವರ ಮುಂದೆ ಕುಣಿಯುವನು ಅಂದ್ರೆ ಇದು. ಅವರ ಭಕ್ತಿಗೋಶನಾಗಿ ಕುಣಿತಾನೆ
ಇವ್ರು ಹೇಳಿದಂತೆ ಅವನು ಕೇಳ್ತಾನೆ ಅಂತ ಅನ್ನೋದು ಅರ್ಥ ಬೇರೆ. ನಾವು ಆ ಮಾತಿಗೆ ಅಷ್ಟೇ ಅರ್ಥ ಮಾಡ್ಕೊಳ್ತೇವೆ. ಅದು ಅಷ್ಟ ಮಾತ್ರ ಅರ್ಥ ಅಲ್ಲ, ಅವ್ನು ಕುಣಿಯೋದು ಇವ್ರಿಗೆ ಕಾಣಿಸ್ತದೆ ಅಂತ ಅರ್ಥ. ಅವನು ಅನವೃತವಾಗಿ ಏನು ಕೆಲಸ ಮಾಡ್ತಿದ್ದಾನೆ, ಹೊರಗಣ್ಣಿಗೆ ಅದೆಲ್ಲ ಕಾಣಿಸೋದಿಲ್ಲ. ಹೊರಗಣ್ಣಿಗೆ ಸ್ಟೇಜ್ ಮೇಲೆ ಏನಿರ್ತದೋ, ಬೇರೆ ಯಾರೋ ಒಬ್ರು ಏನು ಕುಣಿತಿರ್ತಾರೆ, ಏನು ನರ್ತನ ನಡೆದಿರ್ತದೆ ಅದು ಕಾಣಿಸ್ತದೆ. ಹೊರಗೆ ಇವಿಗೆ ಆ ಸಂಗೀತ ಮಾತ್ರ, ಸ್ಟೇಜ್ ಮೇಲಿರೋ ಸಂಗೀತ ಮಾತ್ರ ಕೇಳಿಸ್ತದೆ. ಆದರೆ ಒಳಗಿವಿ ಒಳಗಣ್ಣು ಇದ್ರೆ ಎಲ್ಲಾ ಕಡೆ ಈ ಪ್ರಕೃತಿ ಅನ್ನುವಂಥ, ಈ ಜಗತ್ತು ಅನ್ನುವಂಥ ರಂಗಮಂದಿರದಲ್ಲಿ ಈ ಪರಮ ಪುರುಷ ಮತ್ತು ಪ್ರಕೃತಿ ಇವರಿಬ್ಬರು ಕೂಡ ಯಾವತ್ತೂ ಕುಣಿದಾಡ್ತಾನೆ ಇದ್ದಾರೆ. ಅದು ನಮ್ಮ ಒಳಗಣ್ಣಿಗೆ ಕಾಣಿಸ್ತದೆ. ಇವರ ಮುಂದೆ ಕುಣಿಯುವನು ಅಂದ್ರೆ ಇವರ ಒಳಗಣ್ಣ ಮುಂದೆ ಕುಣಿಯುವರು ಇಂದಿರಾಪತಿ. ಇಂದಿರಾ ಸಮೇತವಾಗಿ ಅವನು ಕುಣಿತಾ ಇದ್ದಾನೆ. ಪ್ರಕೃತಿ ಪುರುಷ ಇಬ್ರು ಆ ಕೆಲಸವನ್ನು ಮಾಡ್ತಾನೆ ಇದ್ದಾರೆ. ಯಾಕೆಂದ್ರೆ ವಿರುದ್ಧ ಶಕ್ತಯ, ಅತ್ಯಂತ ವಿರುದ್ಧವಾದ, ಒಂದಕ್ಕೊಂದು ಸಂಬಂಧವೇ ಇಲ್ಲದೆ ಇರುವಂತೆ ಅವನ ಕ್ರಿಯೆಗಳು. ಅವನ ಶಕ್ತಿಯೂ ಹಾಗೆ, ಅವನ ಕ್ರಿಯೆನೂ ಹಾಗೆ. ಅದಕ್ಕೆ ಅವನ್ನ ನಿತ್ಯ ಯುಗಪದೇವಹಿ, ನಿತ್ಯ ಇದು ವಿಶಿಷ್ಟವಾದದ್ದು. ನಾನು ಯಾಕೆ ಈ ಶ್ಲೋಕವನ್ನು ನೆನಪು ಮಾಡ್ಕೊಂಡೆ ಅಂದ್ರೆ, ಪ್ರಳಯ ಅವನು ಮಾಡೋದು ಮುಂದೆ, ಈಗ ಪ್ರಳಯ ಇಲ್ಲ ಅನ್ಬಾರ್ದು. ಈಗಲೂ ಪ್ರಳಯ ಇದೆ, ಈಗಲೂ ಸೃಷ್ಟಿ ಇದೆ, ಈಗಲೂ ಪಾಲನೆ ಇದೆ, ಮುಂದೂ ಪ್ರಳಯ ಇದೆ, ಮುಂದೂ ಪಾಲನೆ ಇದೆ, ಮುಂದೂ ಉತ್ಪತ್ತಿ ಇದೆ. ಆ ಸೃಷ್ಟಿ, ಪಾಲನ ಮತ್ತು ಉತ್ಪತ್ತಿ ಮತ್ತೆ ನಾಶ ಅನ್ನೋದೇನಿದೆ ಎಲ್ಲಾ ಕಾಲದಲ್ಲೂ ಯಾವಾಗಲೂ ಇದ್ದದ್ದೇ. ಅದಕ್ಕಾಗಿ ಆ ಕುರುಕ್ಷೇತ್ರದಲ್ಲಿ ಅರ್ಜುನನಿಗೆ ಕೃಷ್ಣ ಹೇಳಿದ್ದ, ಅವರು ಸಾಯ್ತಾರೆ ಅಂತ ಅನ್ನೋದು ಯುದ್ಧ ಪ್ರಾರಂಭ ಆದ್ಮೇಲೆ ಅಲ್ಲ, ಈಗ ಅವ್ರು ಸತ್ತು ಹೋಗಿದ್ದಾರೆ, ಆ ಸಾಯುವ ಕ್ರಿಯೆ ಪ್ರಾರಂಭ ಆಗಿದೆ ಅಂತ ಹೇಳುವುದಕ್ಕೆಲ್ಲ ಈ ಅರ್ಥ ಇದೆ. ಅದಕ್ಕೆ ಈ ನಾವು ಅವನ ಶಕ್ತಿಯನ್ನು ಯಾರು ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದು ಪ್ರಶ್ನೆ ಬಂದಾಗ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು. ವಿಚಿತ್ರವಾದ ಅವನ ಗುಣಗಳು, ಅವನ ಕ್ರಿಯೆಗಳು, ಅದನ್ನ ಯಾವುದನ್ನು ಕೂಡ ನಾವು ಪೂರ್ಣವಾಗಿ ಗ್ರಹಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಭಗವಂತ ಹೀಗೆ ನರ್ತನ ಮಾಡ್ತಾ ಇದ್ದಾನೆ. ನೃಸಿಂಹರೂಪಿ ಸರ್ವೇಶಾಂ ಭಿತ್ವಾ ತಾಭಿರಲಂಕೃತ ನೃತ್ಯತೆ. ಅವನ ನರ್ತನ ಜಗತ್ತಿನಲ್ಲಿ ಯಾವತ್ತೂ ಕೂಡ ನಡೆದೇ ಇದೆ. ಆದರೆ ಅದು ಏನು ತಾಳ, ಅದು ಯಾವ ಸಂಗೀತ, ಅದರ ಲೆಕ್ಕಾಚಾರ ಏನು, ಆ ಪದಗಳ ಗಣಿತ ಏನು, ಅದ್ಯಾವುದೂ ನಮ್ಗೆ ಗೊತ್ತಾಗೋದಿಲ್ಲ. ಅದು ಗೊತ್ತಾಗೋದಿಲ್ಲ. ಆದ್ರಿಂದಲೇ ಇದೆ ಹೀಗೆ ಯಾಕೆ, ಹಾಗೆ ಯಾಕೆ ಅಂತ ನಾವು ನಾನಾ ಥರ ಅದನ್ನ ತಿಳಿಯದೆ ಒದ್ದಾಡ್ತೇವೆ. ಭಾಗವತ ಅದನ್ನ ಮತ್ತೊಂದ್ ಕಡೆ ಸವೈ ಬತ ಭ್ರಷ್ಟಮತಿ ತವೈಷತೆ ಯಃ ಕರ್ಮಣಾಂ ಪಾರಂ ಅಪಾಪ ಕರ್ಮಣಃ ತ್ವದ್ಯೋಗಮಾಯ ಗುಣಬ್ರಹ್ಮಿತಾತ್ಮನಾಂ ವಿಧೇಹಿ ಶಮ್ನೋ ಅಂತ ಭಾಗವತ ಅದನ್ನು ವರ್ಣನೆ ಮಾಡ್ತದೆ. ಅವನು ಭ್ರಷ್ಟ ಅಂತ, ಅವನು ಆ ವ್ಯಕ್ತಿ ಮೂರ್ಖ, ಅವನಿಗೇನೂ ಗೊತ್ತಿಲ್ಲ. ಬೌದ್ಧಿಕವಾಗಿ ಇಂಟೆಲೆಕ್ಚುವಲಿ ಅವನು ಕರಪ್ಟ್ ಅಂತ. ಯಾಕೆ ಅಂದ್ರೆ ಯಃ ಕರ್ಮಣಾಂ ಪಾರಂ ಅಪಾಪ ಕರ್ಮಣಃ, ಇವನು ಅಪಾರ ಕರ್ಮ ಭಗವಂತ. ಅವನ ಆ ಕರ್ಮಗಳಿಗೆ ಒಂದೇನಾದ್ರು ಅಂತವನ್ನು ಕಾಣ್ಲಿಕ್ಕೆ ಹೋದ್ರೆ, ಅವನ ಕರ್ಮಗಳಿಗೆ ಶಕ್ತಿಗೆ ಅಂತವೇ ಇಲ್ಲ, ಅದನ್ನ ಇವನು ಕಾಣ್ಲಿಕ್ಕೆ ಹೋದ್ರೆ ಇವನು ಬೌದ್ಧಿಕವಾಗಿ ಭ್ರಷ್ಟ ಅಂತ. ಸವೈ ಬತ ಭ್ರಷ್ಟಮತಿ ಸ್ತವೈಷತೆ ಯಃ ಕರ್ಮಣಾಂ ಪಾರಂ ಅಪಾಪ ಕರ್ಮಣಃ. ಹಾಗಾದ್ರೆ ಏನ್ ಮಾಡ್ಬೇಕು ಅಂದ್ರೆ ತ್ವದ್ಯೋಗಮಾಯ ಗುಣಬ್ರಹ್ಮಿತಾತ್ಮನಾಂ ವಿಧೇಹಿ ಶಮ್ನೋ ಅಂತ ಅಲ್ಲಿ ಭಾಗವತ ಹೇಳ್ತದೆ. ನಿನ್ನ ಯೋಗಮಾಯ ಏನಿದೆ, ಆ ಯೋಗಮಾಯೆಗೆ ನಾವು ಸಿಲುಕಿ ನಾವು ಈ ಜಗತ್ತಲ್ಲಿ ಚಡಪಡಿಸ್ತಾ ಇದ್ದೇವೆ. ಏನ್ ಮಾಡ್ಬೇಕು ಅಂತ ತಿಳಿಯದೆ ಚಡಪಡಿಸ್ತಾ ಇದ್ದೇವೆ. ತ್ವದ್ಯೋಗಮಾಯ ಗುಣ ಬ್ರಹ್ಮಿತಾತ್ಮನ. ಆ ಯೋಗಮಾಯೆಯ ಗುಣಗಳು ಅಂದ್ರೆ ಸತ್ವರಜಸ್ತಮೋ ಗುಣಗಳು, ಆ ಗುಣಗಳಿಂದ ನಾವು ವಿಚಲಿತರಾಗಿ ಹೋಗಿದ್ದೇವೆ. ಗುಣ ಅಂದ್ರೆ ಸಂಸ್ಕೃತದಲ್ಲಿ ಅದ್ಭುತವಾದ ಶಬ್ದ ಅದು. ಅಂಥ ಶಬ್ದ ಬೇರೆ ಕಡೆ ಸಿಗೋದು ಸಾಧ್ಯ ಇಲ್ಲ. ಗುಣ ಅಂದ್ರೆ ಸತ್ವರಜಸ್ತಮೋ ಗುಣಗಳು ಹೌದು, ಗುಣ ಅಂದ್ರೆ ಹಗ್ಗವೂ ಹೌದು. ನಿನ್ನ ಯೋಗಮಾಯ ಏನಿದೆ ಪ್ರಕೃತಿ, ಅದರ ಗುಣಗಳು ಅಂದ್ರೆ ಸತ್ವರಜಸ್ತಮೋ ಗುಣಗಳು, ಅವು ಹಗ್ಗದಂತೆ ನಮ್ಮನ್ನು ಕಟ್ಟಿ ಹಾಕಿವೆ. ವಿಶ್ರಂಸತಾಮ್ನೋ ಭಗವನ್ ವಿಧೇಹಿಷಂ. ವಿಶ್ರಂಸತಾಮ್, ಚಡಪಡಿಸ್ತಾ ಇದ್ದೇವೆ, ತೊಳಲಾಡ್ತಾ ಇದ್ದೇವೆ, ಏನಿದು ಅಂತ ತಿಳಿತಾ ಇಲ್ಲ. ಅಂಥವ್ರಿಗೆ ನೀನು ವಿಧೇಹಿಷಂ, ನೀನು ನಮಗೆ ಸಂತೋಷ ಉಂಟು ಮಾಡಬೇಕು. ನೀನು ನಮಗೆ ನಾನಿದ್ದೇನೆ, ನನ್ನ ಶಕ್ತಿಯನ್ನು ಸ್ವಲ್ಪ ಆದರೂ ನಿಮಗೆ ತಿಳಿಸ್ತೇನೆ ಅಂತ ನೀನು ನಮಗೆ ಸಮಾಧಾನ ಮಾಡಬೇಕು ಅಂತ ಭಾಗವತದಲ್ಲಿ ಆ ಒಂದು ಶ್ಲೋಕ ಬರ್ತದೆ. ಅಲ್ಲಿ ವಿಷ್ಣು ತೀರ್ಥರೇ ಮುಂದೆ ಭಾಗವತದಲ್ಲಿ ಬರುವಂತಹ ಒಂದು ಶ್ಲೋಕವನ್ನು ಉದ್ಧರಿಸ್ತಾರೆ. 10ನೇ ಸ್ಕಂದದಲ್ಲಿ 54ನೇ ಅಧ್ಯಾಯ, ಅಲ್ಲಿ 54ನೇ ಶ್ಲೋಕ. ಕಶ್ಚಿದ್ ರಜಾಂಸಿ ವಿಮಮೆ ಪಾರ್ಥಿವಾನ್ ನಿರುಜನ್ಮಭಿ ಗುಣಕರ್ಮಾಭಿಧಾನಾನಿ ನಮೇ ಜನ್ಮಾನಿ ಕರ್ಹಿಚಿತ್. ಇದು ಸ್ವಯಂ ಕೃಷ್ಣ ಮುಚುಕುಂದರಾಜನಿಗೆ ಹೇಳಿದಂಥ ಒಂದು ಮಾತು. ಅದೇನು,
ಬಹಳ ಜನ್ಮದಲ್ಲಿ ಪ್ರಯತ್ನ ಪಟ್ಟ ಮೇಲೆ ಒಬ್ಬ ವ್ಯಕ್ತಿಗೆ ಆ ಭೂಮಿಯ ಮೇಲಿನ ಧೂಳಿನ ಕಣಗಳನ್ನು ಎಣಿಸಿ ಹೇಳಲಿಕ್ಕೆ ಏನಾದರೂ ಸಾಧ್ಯ ಆಗಬಹುದು. ಆದ್ರೆ ನನ್ನ ಗುಣ ಕರ್ಮ ನಾಮ ರೂಪ ಇದನ್ನು ಇಷ್ಟೇ ಅಂತ ಎಣಿಸ್ಲಿಕ್ಕೆ ಮಾತ್ರ ಯಾರಿಗೂ ಸಾಧ್ಯ ಇಲ್ಲ. ಇದು ಭಗವಂತನು ಕೂಡ ಅಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಇಲ್ಲಿ ಮತ್ತು ಬೇರೆ ಸಂದರ್ಭದಲ್ಲಿ ಅದನ್ನು ಹೇಳಿದ್ದಾರೆ. ಭಗವಂತನಿಗೂ ಕೂಡ ಅದನ್ನು ಎಣಿಸಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಭಗವಂತನ ಅಸಾಮರ್ಥ್ಯ ಅಲ್ಲ, ಅದು ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಎಣಿಸ್ಲಿಕ್ಕೆ ಭಗವಂತನಿಗಾದ್ರೂ ಅದನ್ನು ಎಣಿಸ್ಲಿಕ್ಕೆ ಸಾಧ್ಯ ಇದ್ರೆ, ಎಣಿಸಿ ಮುಗಿಸ್ಲಿಕ್ಕೆ ಸಾಧ್ಯ ಇದ್ರೆ ಅದನ್ನು ಅನಂತ ಅಂತ ಹೇಳೋದು ಯಾಕೆ? ಅನಂತ ಅಂತ ಅನ್ನೋದಕ್ಕೆ ಎಣಿಸಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾನೆ ಅರ್ಥ. ಅವನಿಗಾದ್ರೂ ಅವನು ಎಣಿಸ್ತಾನೆ ಇದ್ದಾನೆ, ಅದು ಮುಗಿಯುವುದೂ ಅಲ್ಲ. ಅನಂತಮಪಿ ವೇತ್ತೀಶಃ ಅನಂತಂ ತ್ವಂತವತ್ ತಥಾ ಅನಂತಸ್ಯ ಹಿ ಸಂಖ್ಯಾನೆ ನತು ಸರ್ವಜ್ಞತಾ ಭವೇತ್. ಭಗವಂತ ಅನಂತವನ್ನು ಏನಂತ ತಿಳಿದಿದ್ದಾನೆ? ಅನಂತವಾದ ಕಾಲ, ಅನಂತವಾದ ದೇಶ, ಅನಂತವಾದ ಗುಣಕ್ರಿಯೆಗಳು, ಅವುಗಳನ್ನು ಅವನು ಏನಂತ ತಿಳಿದಿದ್ದಾನೆ ಅಂದ್ರೆ ಅನಂತ ಅಂತ ತಿಳಿದಿದ್ದಾನೆ. ಅದೇ ಅವನು ಸರ್ವಜ್ಞತ್ವ. ಮತ್ತು ಅನಂತಂತು ಅಂತವತ್ ತಥಾ. ಇನ್ಯಾವುದು ಅಂತ ಉಳ್ಳದ್ದು ಯಾವ್ದಾದ್ರು ಇದ್ರೆ ನಿಮ್ಮ ಶಕ್ತಿ ಗುಣ ಇವೆಲ್ಲ ಇದನ್ನ ಅಂತ ಉಳ್ಳದ್ದು ಅಂತ ತಿಳಿದಿದ್ದಾನೆ. ಇದು ಅಂತ ಉಳ್ಳದ್ದು, ಅದು ಅಂತ ಉಳ್ಳದ್ದಲ್ಲ. ಯಾವುದನ್ನು ಹೇಗೆ ತಿಳಿಬೇಕೋ ಹಾಗೆ ತಿಳಿದ್ರೆ ಅದು ಸರ್ವಜ್ಞತ್ವ ಅಂತ ಸ್ವಯಂ ಭಗವಂತನ ಬಗ್ಗೆ ಅಲ್ಲಿ ಬರ್ತದೆ. ಆದ್ರಿಂದ ಅದು ಭಗವಂತನ ಸರ್ವಜ್ಞತ್ವಕ್ಕೇನು ಕುಂದಲ್ಲ. ಅನಂತಸ್ಯ ಹಿ ಸಂಖ್ಯಾನೇ ನತು ಸರ್ವಜ್ಞತಾ ಭವೇತ್. ಅನಂತವಾದ ಗುಣ ಕ್ರಿಯೆಗಳನ್ನು ಭಗವಂತ ಎಣಿಸಿ ಮುಗಿಸಿ ಆಯ್ತು ನನ್ನದು ಇಷ್ಟೇ ಅಂತ ಏನಾದರೂ ಅವ್ರು ಡಿಕ್ಲೇರ್ ಮಾಡೋದಾದ್ರೆ ಅದು ಸರ್ವಜ್ಞ ಅಂತ ಅನ್ನೋದು ಹೇಗನ್ನು? ಅನಂತವಾದನ್ನು ಎಣಿಸಿ ಮುಗಿಸಿ ಬಿಟ್ರೆ ತಪ್ಪಾಗ್ತದಲ್ಲ ಅದು. ಅವನನ್ನು ಸರ್ವಜ್ಞ ಅನ್ನೋದು ಹೇಗೆ? ಅದಕ್ಕೊಂದು ಕೋಟಿಯೋ 10 ಕೋಟಿಯೋ 100 ಕೋಟಿಯೋ ಅಂತ ಒಂದು ಸೀಮಿತತೆ ಇದ್ರೆ ಅದನ್ನು ಎಣಿಸಿ ಮುಗಿಸಿದ್ರೆ ಅವ್ನು ಸರ್ವಜ್ಞ ಅನ್ಬಹುದು. ಅದು ಅನಂತ ಅಂದ ಮೇಲೆ ಅನಂತವನ್ನು ಅನಂತ ಅಂತಾನೆ ತಿಳಿಬೇಕು. ಪ್ರತ್ಯೇಕಮಪಿ ವೇತ್ತೀಶಃ, ವ್ಯತ್ಯಾಸ ಅದು. ಈಗ ಹಾಗಾದ್ರೆ ನಮಗೂ ಭಗವಂತನಿಗೂ ವ್ಯತ್ಯಾಸ ಏನು? ಭಗವಂತನು ತನ್ನ ಗುಣಕ್ರಿಯೆಗಳನ್ನ ಅನಂತ ಅಂತ ತಿಳಿದಿದ್ದಾನೆ, ನಾವು ನಮ್ಮ ಗುಣಕ್ರಿಯೆಗಳನ್ನ ಅನಂತ ಅಂತ ತಿಳಿದಿದ್ದೇವೆ. ನಾವು ಅನಂತ ಅಂತ ತಿಳಿದಿದ್ದೀವಿ, ಅವನು ಅನಂತ ಅಂತ ತಿಳಿದ ಮೇಲೆ ಇಬ್ಬರಿಗೂ ಸಮಾನವಾದ ಜ್ಞಾನ ಬಂತಲ್ಲ. ಹಾಗಾದ್ರೆ ಅವನನ್ನು ಸರ್ವಜ್ಞ, ನಾವು ಅಲ್ಪಜ್ಞ ಅಂತ ಹೇಳುವುದು ಹೇಗೆ ಅಂದ್ರೆ ಪ್ರತ್ಯೇಕಮಪಿ ವೇತ್ತೀಶಃ. ಆ ಪ್ರತಿಯೊಂದನ್ನು ಅವನು ಇಂಡಿವಿಜುವಲಿ ತಿಳಿದಿದ್ದಾನೆ, ನಾವು ಇಂಡಿವಿಜುವಲಿ ತಿಳಿದಿಲ್ಲ. ನಾವು ಅದನ್ನು ಕಲೆಕ್ಟಿವ್ಲಿ ತಿಳಿದಿದ್ದೀವಿ ಅಷ್ಟೇ. ಅದನ್ನು ಸಾಮೂಹಿಕವಾಗಿ ಭಗವಂತನಲ್ಲಿ ಅನಂತ ಗುಣ ಇದೆ, ಅನಂತ ಕ್ರಿಯೆಗಳಿವೆ ಅಂತ ಮಾತ್ರ ತಿಳಿದಿದ್ದೇವೆ. ಅವನು ಅದನ್ನ ಪ್ರತ್ಯೇಕವಾಗಿ ತಿಳಿದಿದ್ದಾನೆ. ವ್ಯಾಖ್ಯಾನ ಮಾಡಿ ತೋರಿಸ್ತಾನೆ. ಬೇಕಾದ್ರೆ ಕೇಳಿ ತಿಳಿದು ಅದನ್ನು ಧಾರಣೆ ಮಾಡುವ ಶಕ್ತಿ ನಮಗಿದ್ರೆ, ನೋಡಿ ಇದೊಂದು ಮಹಿಮೆ ಇದೊಂದು ಮಹಿಮೆ ಇದೊಂದು ಮಹಿಮೆ ಅಂತ ಅವನು ಹೇಳ್ತಾನೆ ಹೋಗ್ತಾನೆ. ಆದ್ರೆ ಅದನ್ನ ಕೇಳಿ ಧಾರಣೆ ಮಾಡುವ ಶಕ್ತಿ ನಮಗಿರ್ಬೇಕಷ್ಟೆ. ಅದನ್ನು ಪ್ರತ್ಯೇಕಮಪಿ ವೇತ್ತೀಶಃ ಅಂತ ಭಾಗವತ ತಾತ್ಪರ್ಯ ಸ್ಪಷ್ಟವಾಗಿ ಹೇಳಿದೆ. ಇದನ್ನೆಲ್ಲ ನಾವು ಆ ಭಗವಂತನ ಗುಣಗಳನ್ನ ಅನುಸಂಧಾನ ಮಾಡುವಾಗ ತಿಳ್ಕೊಳ್ಬೇಕು. ಎಲ್ಲ ವಿರುದ್ಧ ಅಂತ ಅನಿಸ್ಬಹುದು, ಯಾವುದೂ ವಿರುದ್ಧ ಅಲ್ಲ. ಅದಕ್ಕೊಂದು ಅವನದೇ ಆದ ಲೆಕ್ಕಾಚಾರ ಇದೆ. ಆ ಲೆಕ್ಕಾಚಾರವನ್ನು ಗಮನಿಸಿದ್ರೆ ಹೀಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ. ನಚ ದೈವಕೃತೋ ಮಾರ್ಗ ಶಕ್ಯೋ ಭೂತೇನ ಕೇನಚಿತ್ ಘಟತಾಪಿ ಚಿರಂ ಕಾಲಂ ನಿಯಂತುಮಿತಿ ವೇಮತಿ. ಅವನು ಈ ಥರ ತನ್ನ ಅಪರಿಮಿತವಾದ ಶಕ್ತಿಯಿಂದ, ಅಪರಿಮಿತವಾದ ಉತ್ಸಾಹದಿಂದ ನಾನಾ ಥರದ ಕ್ರಿಯೆಗಳನ್ನು ಮಾಡಿ ತನ್ನದೇ ಆದ ಒಂದು ಮಾರ್ಗವನ್ನು ಹಿಡಿದಿದ್ದಾನೆ. ಆನೆ ನಡೆದದ್ದೇ ಹಾದಿ ಅಂತ ಹೇಳ್ತಾರೆ. ಆ ಥರ ಅವನದೇ ಆದ ಒಂದು ಮಾರ್ಗ ಇದೆ, ಅದು ದೈವಕೃತವಾದ ಮಾರ್ಗ ಅಂತ. ಇದನ್ನ ಈ ಸ್ತ್ರೀ ಪರ್ವದಲ್ಲಿ ಅಥವಾ ಆಶ್ರಮವಾಸಿಕ ಪರ್ವದಲ್ಲಿ, ಮೌಸಲ ಪರ್ವದಲ್ಲೆಲ್ಲ ಈ ಶ್ಲೋಕ ಹೇಳ್ತಾರೆ. ಆ ದೈವ ಭಗವಂತ ಮಾಡಿದ ಮಾರ್ಗ ಏನಿದೆ, ಇದನ್ನು ಯಾವ ಪ್ರಾಣಿಯು ಎಷ್ಟೇ ಕಾಲ ಪ್ರಯತ್ನ ಪಟ್ಟರು ಅದನ್ನು ಪೂರ್ಣವಾಗಿ ತಿಳಿಯುವುದೂ ಸಾಧ್ಯ ಇಲ್ಲ, ಮತ್ತು ಅದನ್ನು ಪೂರ್ಣವಾಗಿ ಬದಲಾಯಿಸುವುದೂ ಸಾಧ್ಯ ಇಲ್ಲ. ಅವನದನ್ನ ಮಾಡ್ಬೇಕಷ್ಟೆ, ಅವನೇ ಅದನ್ನು ಮಾಡಬೇಕು, ಅವನೇ ಅದನ್ನು ತಿಳಿಸ್ಬೇಕಷ್ಟೆ. ಸ್ವಲ್ಪ ಆ ದೇವರು ಮಾಡಿದ ಮಾರ್ಗ ಅದು, ಮತ್ತು ಅವನೇ ಸ್ವಯಂ ಮಾರ್ಗ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಅವನ ಮಾರ್ಗ ಅಂತ ವರ್ಣನೆ ಮಾಡ್ತಾರೆ. ಮಾರ್ಗ ಅಂತ ಭಗವಂತನನ್ನು ಉಪಾಸನೆ ಮಾಡ್ತಾ ಹೋದ್ರೆ ಅವನೇ ಮಾರ್ಗ ತೋರಿಸ್ತಾನಷ್ಟೆ. ಅದನ್ನ ಹಿಂದೆ ಅನೇಕ ಬಾರಿ ನೀವೆಲ್ಲ ನೋಡಿದ್ದೇವೆ. ಮಾರ್ಗಾಯ ನಮಃ ಅಂತ ಹಾಗೆ ಭಗವಂತನನ್ನ ಆ ಶಬ್ದದಿಂದ ಉಪಾಸನೆ ಮಾಡ್ತಾ ಹೋಗ್ಬೇಕಷ್ಟೆ. ಏಷ ಪಂಥ ಏತತ್ ಕರ್ಮ ಅಂತ ಐತರಿಯ ಉಪನಿಷತ್ತು ಕೂಡ ಅವನನ್ನೇ ಮಾರ್ಗ ಅಂತ, ಅವನನ್ನೇ ಪಂಥಾಹ ದಾರಿ ಅಂತ ವರ್ಣನೆ ಮಾಡಿದೆ. ಲೌಕಿಕ ಸಮಸ್ಯೆಗಳಲ್ಲಿ ನಾವು ಸಿಲುಕಿದಾಗ, ನಮಗೆ ದಾರಿ ಕಾಣದಾಗಾದಾಗ ಅಲ್ಲಿಯೂ ಅವನೇ ಮಾರ್ಗ, ಅಲ್ಲಿಯೂ ಅವನೇ ಪಂಥಾಹ. ಮತ್ತೆ ಪಾರಮಾರ್ಥಿಕ ಸಮಸ್ಯೆಗಳು ಬಂದಾಗ ಅಲ್ಲಿಯೂ ಕೂಡ ಅವನೇ ಮಾರ್ಗ, ಅವನೇ ಪಂಥಾಹ. ಇದು ಹೀಗೆ 10ನೇ ಸ್ಕಂದದಲ್ಲಿ ಬರುವಂತಹ ಒಂದು ಮಾತಿದೆ.
ಇನ್ನೊಂದು ಮಾತಿದೆ, ಏತದೇವ ಆತ್ಮಭೂರಾಜನ್ ನಾರದಾಯೇತಿ ಪೃಚ್ಛತೆ ವೇದಗರ್ಭೋಭ್ಯರಾತ್ ಸಾಕ್ಷಾತ್ ಯದಾಹ ಹರಿರಾತ್ಮನೆ ಅಂತ ಇನ್ನೊಂದು ಶ್ಲೋಕ ಇದೆ. ಇದು ಶುಕ ಪರೀಕ್ಷಿತನಿಗೆ ಹೇಳುವಂಥ ಒಂದು ಮಾತು. ಅದೇನು ಹೇಳ್ತದೆ? ಪರೀಕ್ಷಿತನೇ, ರಾಜನೇ, ಈ ಭಗವಂತನ ಮಹಿಮೆಯ ಕುರಿತಾಗಿ ನೀನು ಈಗ ಕೇಳಿದೆಯಲ್ಲ, ಇದನ್ನ ಹಿಂದೆ ನಾರದರು ಬ್ರಹ್ಮದೇವರನ್ನು ಕೇಳಿದ್ರು. ಆಗ ಆ ಬ್ರಹ್ಮ ಪರಮಾತ್ಮ ತನಗೇನು ಉಪದೇಶ ಮಾಡಿದ್ನೋ ಅದನ್ನು ನಾರದರಿಗೆ ಉಪದೇಶ ಮಾಡಿದ್ದ. ಮತ್ತೆ ನಿನ್ನ ಪ್ರಶ್ನೆಗೂ ಕೂಡ ಅದೇ ಉತ್ತರ. ಅದೇನದು? ಏನು ಹೇಳಿದ್ದ ಅಂದ್ರೆ, ಭಗವಂತ ಒಂದು ಹೆಜ್ಜೆ ಇಟ್ಟರೆ ನನ್ನ ಸತ್ಯಲೋಕವೇ ನಡುಗುತ್ತದೆ. ಹೀಗಿರುವಾಗ ಆ ಭಗವಂತನ ಮಹಿಮೆ ಏನು ಅಂತ ನಾನು ಹೇಗೆ ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ? ಆದರೂ ಸ್ವಲ್ಪ ಆದರೂ ಹೇಳಲೇಬೇಕು. ಮಾತಿನ ಮೂಲಕ ಅದನ್ನು ಪೂರ್ಣವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಹೌದು. ಆದರೆ ಯಾರಾದ್ರು ಕೇಳಿ ಅಂತ ಹೇಳಿದಾಗ, ಸ್ವಲ್ಪ ಏನಾದರೂ ಹೇಳಿ ನಮಗೆ ಭಗವಂತನ ವರ್ಣನೆ ಮಾಡಿ ಅಂತ ಕೇಳಿದಾಗ, ಮಾತಿನ ಮೂಲಕ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅದರಿಂದ ನಾನು ಹೇಳೋದಿಲ್ಲ, ನೀವು ಕೇಳಬೇಡಿ ಅಂತ ಹೇಳಿಬಿಟ್ರೆ ಆರಂಭದ ಹಂತದಲ್ಲಿ ಬೇರೆ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಇರುವುದು ಅದೇ ಮಾರ್ಗ. ಆದ್ರಿಂದ ಏನು ಇದೆಲ್ಲ ಬುಕ್ಕಿಶ್ ನಾಲೆಜ್ ಅಂತ ಯಾರು ಅಂದ್ರೆ ಅದೇನು ಚಟಪಡಿಸ್ಕೋಬೇಕಾಗಿಲ್ಲ. ಹೌದು, ನಮ್ಗೆ ಈಗಿರೋದೆಲ್ಲ ಜ್ಞಾನ ಎಲ್ಲ ಬುಕ್ಕಿಶ್ ನಾಲೆಜೇ ಇದು. ನಮಗೆ ಅದು ನಮ್ಮ ಅಂತರಂಗದ ಕಣ್ಣಿಗೆ, ಸಾಕ್ಷಿ ಕಣ್ಣಿಗೆ ಅದೇನು ಗೋಚರ ಆಗಿಲ್ಲ. ಮಾನಸಾಪರೋಕ್ಷನೂ ಇನ್ನೂ ಆಗಿಲ್ಲ. ಇದು ಕೇವಲ ಪರೋಕ್ಷ ಜ್ಞಾನ ಅಷ್ಟೇ ನಮ್ಮದು. ಅಷ್ಟನ್ನೇ ನಾವೀಗ ದೃಢಪಡಿಸ್ಕೊಂಡು ಮುಂದೆ ಹೋಗಬೇಕಾಗಿದೆ. ಇದು ಆ ಶ್ಲೋಕದ ವಿವರಣೆ. ಮುಂದೆ ಆ ಭಾಗವತ ಆಗತಿ ಅನ್ನೋದ್ರಲ್ಲಿ ಭಾಗವತ ಏಕೆ ಬಂತು, ಭಾಗವತವನ್ನು ರಚಿಸುವ ಅಗತ್ಯ ಏನಿತ್ತು, ಅದನ್ನ ಭಾಗವತದ 1ನೇ ಸ್ಕಂದದಲ್ಲಿ 5ನೇ ಅಧ್ಯಾಯದಲ್ಲಿ ಒಂದು 5ನೇ ಶ್ಲೋಕದ ರೂಪದಲ್ಲಿ ಹೇಳ್ತಾರೆ. ಅಸ್ತ್ಯೇವಮೇ ಸರ್ವಮಿದಂ ತ್ವಯೋಕ್ತಂ ತಥಾಪಿ ನಾತ್ಮ ಪರಿತುಷ್ಯತೆ ಮೇ ತನ್ಮೂಲಂ ಅವ್ಯಕ್ತ ಮಗಾಧ ಬೋಧಂ ಪೃಚ್ಛಾಮಹೇ ತ್ವಾಂ ಭವಾತ್ಮಭೂತಂ. ಈ ನಾರದ ಮತ್ತು ವೇದವ್ಯಾಸರ ನಡುವಿನ ಒಂದು ಸಂವಾದ ಇದೆ. ತಥೋ ನಾರದೇನ ವ್ಯಾಸಾಯ ಪ್ರೋಕ್ತಮಿತಿ ವದಿಷ್ಯನ್ ಅಸ್ಮಿನ್ ಗ್ರಂಥೆ ಶ್ರೋತೃಣಾಂ ಆದರ ಜನನಾಯ ಮೋಕ್ಷಾಂತರಂಗ ಸಾಧನ ಪ್ರತಿಪಾದಕತ್ವಂ ಜ್ಞಾಪಯಿತುಂ ವ್ಯಾಸಕೃತಂ ನಾರದಂ ಪ್ರತಿ ಪ್ರಶ್ನ ಪ್ರಕಾರಂ ತಾವತ್ ದರ್ಶಯತಿ ಅಂತಾರೆ ವಿಷ್ಣು ತೀರ್ಥರು. ತಾವೇ ಅದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ನಾರದರು ಮತ್ತೆ ವ್ಯಾಸರು ಮಾತಾಡುವಾಗ ನಾರದರು ಹೇಳಿದ್ರಂತೆ, ಇಷ್ಟೆಲ್ಲ ಗುರು ಸೇವಾ ಮಾಡಿದ್ದೀರಿ, ಅಧ್ಯಯನ ಮಾಡಿದ್ದೀರಿ, ವೇದ ವಿಭಾಗ ಮಾಡಿದ್ದೀರಿ, ಭಾರತ ರಚನೆ ಮಾಡಿದ್ದೀರಿ ಅಂತ ಹೀಗೆ ನಾರದರು ವೇದವ್ಯಾಸರ ಜೊತೆ ಮಾತಾಡಿದಾಗ, ಸರಿ, ನೀವು ಹೇಳಿದ್ದೆಲ್ಲ ಸರಿ, ಎಲ್ಲ ಮಾಡಿದ್ದೇನೆ, ಅದರಲ್ಲೇನು ಸಂಶಯ ಇಲ್ಲ. ವೇದಾಧಿಕಾರ ಇಲ್ಲದೆ ಇದ್ದವರಿಗೆ ಮಹಾಭಾರತದ ನಿರ್ಮಾಣ ಮಾಡಿ ಅವರಿಗೆ ಉಪಕಾರ ಮಾಡಿದ್ದೇನೆ, ಎಲ್ಲ ಸರಿ. ಆದರೂ ನನ್ನ ಮನಸ್ಸಿಗೆ ಇನ್ನೂ ಪೂರ್ಣವಾಗಿ ತೃಪ್ತಿ ಆಗಿಲ್ಲ. ಅದಕ್ಕೇನು ಕಾರಣ? ಅಸ್ತ್ಯೇವಮೇ ಸರ್ವಮಿದಂ ತ್ವಯೋಕ್ತಂ. ನಾರದರೆ, ನೀವು ಹೇಳಿದ ಎಲ್ಲವೂ ಅಸ್ತ್ಯೇವ, ಸರಿಯೇ, ತಥಾಪಿ ನಾತ್ಮ ಪರಿತುಷ್ಯತೆ ಮೇ. ಆದ್ರೆ ನನಗಿನ್ನೂ ಕೂಡ ಅದು ತೃಪ್ತಿಯನ್ನ ತಂದೊಡ್ಡಿಲ್ಲ. ತನ್ಮೂಲಂ ಅವ್ಯಕ್ತಂ ಅಗಾಧ ಬೋಧಂ. ಇನ್ನೂ ಅನೇಕ ಸಂಗತಿಗಳಿವೆ. ಅದಕ್ಕೇನು ಕಾರಣ? ಆತ್ಮಭವಾತ್ಮಭೂತಂ. ಆತ್ಮಭವ ಅಂದ್ರೆ ಚತುರ್ಮುಖ ಬ್ರಹ್ಮ, ಅವನಿಂದ ಹುಟ್ಟಿದವರು ನೀವು. ನಿಮ್ಮನ್ನು ನಾನು ಈ ಪ್ರಶ್ನೆ ಕೇಳ್ತಿದ್ದೇನೆ. ಯಾಕೆಂದ್ರೆ ಇದು ಬಹಳ ಸೂಕ್ಷ್ಮವಾದ ವಿಷಯ. ನಾನಿನ್ನೂ ಏನು ಮಾಡಬೇಕಾಗಿದೆ ಅದನ್ನು ಹೇಳಿ ಅಂತ ವ್ಯಾಸರು ನಾರದರನ್ನ ಕೇಳುವಂತೆ ತೋರಿಸ್ಕೊತಾ ಇದ್ದಾರೆ. ಇದು ಮೂಲದಲ್ಲಿ ಹರಿ ಬ್ರಹ್ಮನಿಗೆ ಹೇಳಿದ್ದು, ಬ್ರಹ್ಮದೇವರು ನಾರದರು ಹೇಳಿದ್ದು, ಇದೆಲ್ಲ ಗೊತ್ತಿದೆ. ನಾರದರು ವ್ಯಾಸರ ಜೊತೆ ಮಾತಾಡುವಾಗ ಏನೇನು ಸಂಭಾಷಣೆ ಬಂತು ಇಲ್ಲಿ ಇದನ್ನೆಲ್ಲ ಹೇಳಿದರೆ, ನಾರದರು ಒತ್ತಾಯ ಮಾಡಿ ಈ ಭಾಗವತವನ್ನು ರಚನೆ ಮಾಡಿಸಿದರು ವೇದವ್ಯಾಸರಿಂದ ಅಂತ ಹೀಗೆ ಬಂದಾಗ, ಹಾಗಾದ್ರೆ ನಾರದರು ಎಷ್ಟೆಷ್ಟು ಅನುಭವ ಇದ್ದವರು, ಎಷ್ಟು ದೊಡ್ಡ ಜ್ಞಾನಿ, ಎಲ್ಲ ಕಡೆ ಸಂಚಾರ ಮಾಡ್ತಿರ್ತಾರೆ, ದೇವತೆಗಳ ಬಳಿಗೆ ರಾಕ್ಷಸರ ಬಳಿಗೆಲ್ಲ ಓಡಾಡ್ತಿರ್ತಾರೆ, ಅಂತ ವಿಚಿತ್ರವಾದ ವ್ಯಕ್ತಿತ್ವ ಇದ್ದವರು ಅವರು. ಅವರ ಪ್ರೇರಣೆಗೆ ಅನುಗುಣವಾಗಿ ಭಾಗವತ ರಚನೆ ಆಗಿದ್ದು ಅಂತಂದಾಗ, ಹಾಗಾದ್ರೆ ನಾರದರು ಏನೋ ಒಂದು ಅದ್ಭುತವಾದ ಕೆಲಸನೇ ಮಾಡಿಸಿರ್ಬೇಕು ಅಂತ ಶ್ರೋತೃಗಳಿಗೆ ಒಂದು ಆಸಕ್ತಿ ಹುಟ್ಟುತ್ತದಲ್ಲಿ. ಮತ್ತೆ ಮೋಕ್ಷಕ್ಕೆ ಅವಶ್ಯಕವಾದ ಸಾಧನವನ್ನೆಲ್ಲ ಭಾಗವತ ಹೇಳ್ತದೆ.
ಅದೇನು ವ್ಯಾಸರು ಕೇಳಿದ್ರು, ಅದೊಂದು ಸಂದರ್ಭ. ತತ್ವಜ್ಞಾನ ಬಹಳ ಅಮೂಲ್ಯವಾದದ್ದು. ಬೇಕಾಬಿಟ್ಟಿಯಾಗಿ ಅವರಿವ್ರಿಗೆ ಅದನ್ನು ಉಪದೇಶ ಮಾಡಬಾರ್ದಂತೆ. ಯಾರಾದ್ರೊಬ್ರು ಯೋಗ್ಯರಿಗೆ ಮಾತ್ರ ಉಪದೇಶ ಮಾಡಬೇಕು. ಅದರಲ್ಲೂ ಯೋಗ್ಯರಾದವರು ಕೇಳಬೇಕು, ನಮಗೆ ಇದನ್ನು ಹೇಳಿ ಅಂತ ಕೇಳಬೇಕು. ಅಲ್ಲಿ ಬೇಕಾಬಿಟ್ಟಿಯಾಗಿ ಅಲ್ಲಲ್ಲಿ ಉಪದೇಶ ಮಾಡಬಾರ್ದು. ಅಪ್ರಾರ್ಥಿತವಾಗಿ ಅಯೋಗ್ಯರಿಗೆ ಏನಾದ್ರೂ ಉಪದೇಶ ಮಾಡಿಬಿಟ್ರೆ ಅದನ್ನ ಭಗವಂತನನ್ನು ತ್ಯಜಿಸಿದಕ್ಕೆ ಸಮಾನ ಅದು ಅಂತ ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿದೆ. ಐತರೇಯ ಉಪನಿಷತ್ತಿನ ಭಾಷ್ಯ ಮೊದಲಾದ ಕಡೆ ಒಂದು ವೇದವಾಕ್ಯನೂ ಕೂಡ ಕಂಡು ಬರ್ತದೆ. ವಿದ್ಯಾಹವೈ ಬ್ರಾಹ್ಮಣ ಮಾಜಗಾಮ ಗೋಪಾಯಮಾಂ ಶೇವಧಿಷ್ಠೇಹಮಸ್ಮಿ ಅನಾರ್ಯಕಾಯ ಅನೃಜವೇ ಶಠಾಯ ನೈವ ಬ್ರೂಯ ಋಜವೇ ಬ್ರೂಹಿ ನಿತ್ಯಂ ಅಂತ ವಿದ್ಯೆ ಬ್ರಾಹ್ಮಣನನ್ನು ಕೇಳ್ಕೋತದಂತೆ. ವಿದ್ಯೆ ಅಂದ್ರೆ ವಿದ್ಯಾಭಿಮಾನಿನ ದೇವತೆ ಹೌದು. ಅವರೆಲ್ಲ ನಮ್ಮನ್ನು ಪ್ರಾರ್ಥಿಸ್ತಾರೆ, ನಮ್ಮಂಥವ್ರನ್ನ ಪ್ರಾರ್ಥಿಸ್ತಾರೆ ಅಂತಲ್ಲ. ವಿದ್ಯಾಹವೈ ಬ್ರಾಹ್ಮಣ ಮಾಜಗಾಮ. ಬ್ರಾಹ್ಮಣ ಅಂದ್ರೆ ಯಾರು? ಜ್ಞಾನಿ ಆದವನು ಯಾರ್ಯಾರು ಒಬ್ಬರಿಗೆ ಉಪದೇಶ ಮಾಡ್ಲಿಕ್ಕೆ ಪ್ರಸಂಗ ಬಂದಾಗ ಆವಾಗ ವಿದ್ಯಾಭಿಮಾನಿನ ದೇವತೆ ಬಂದು ಹೀಗೆ ಕೇಳ್ತಾಳೆ, ಗೋಪಾಯ ಮಾಂ ಶೇವಧಿಷ್ಠೇಹಮಸ್ಮಿ, ನಾನೊಂದು ನಿಧಿ, ನನ್ನನ್ನ ಅಲ್ಲಿ ಹಂಚಿ ಉಪದೇಶ ಮಾಡಿ ಹಾಳು ಮಾಡಬೇಡ. ಅನಾರ್ಯಕಾಯ, ಆರ್ಯ ಅಲ್ಲ, ಸಜ್ಜನ ಅಲ್ಲ. ಅನೃಜವೇ, ಜೀವನದಲ್ಲಿ ಪ್ರಾಮಾಣಿಕತನ ಇಲ್ಲ, ಸರಳತನ ಇಲ್ಲ. ಶಠಾಯ, ಅವನು ದುಷ್ಟ ಬೇರೆ. ಒಂದು ಹೇಳಿದ್ರೆ ಮತ್ತೊಂದೇನೋ ಅರ್ಥ ಮಾಡ್ಕೊಂಡು ಅದನ್ನು ದುರುಪಯೋಗ ಮಾಡ್ಕೊಳ್ತಾನೆ. ಅವನಿಗೆ ಹೇಳ್ಬೇಡ. ನೈವ ಬ್ರೂಯಾಹ ಋಜವೇ ಬ್ರೂಹಿ ನಿತ್ಯಂ, ರುಜು ಮಾರ್ಗದಲ್ಲಿ ಯಾರಿದ್ದಾನೋ ಅವನಿಗೆ ಹೇಳು ಅಂತ ಆ ವೇದಾಭಿಮಾನಿ ದೇವತೆ ಹೇಳಿದಂತೆ ಬ್ರಾಹ್ಮಣನಿಗೆ. ಅದು ಯಾರು ಅವನು ಬ್ರಾಹ್ಮಣ? ಅಲ್ಲಿ ಆ ಸಂದರ್ಭದಲ್ಲಿ ಅದು ಋಗ್ವೇದದಲ್ಲಿ ಬರೋ ಮಾತು. ಅದಕ್ಕೆ ವ್ಯಾಖ್ಯಾನ ಮಾಡುವ ಸಂದರ್ಭದಲ್ಲೆಲ್ಲ ಬ್ರಾಹ್ಮಣ ಅಂದ್ರೆ ಪ್ರವಚನಕಾರ, ಪಾಠಕಾರ, ಜ್ಞಾನಿ ಇಷ್ಟೇ ಅರ್ಥ ಮಾಡಿದ್ದಾರೆ. ಅದು ಅಷ್ಟೇ ಮಾತ್ರ ಅಲ್ಲ. ಲಕ್ಷ್ಮೀದೇವಿ, ವಿದ್ಯಾ ಅಂದ್ರೆ ಯಾರು? ಲಕ್ಷ್ಮೀದೇವಿ. ಅವಳು ಬ್ರಾಹ್ಮಣನ ಹತ್ರ ಬಂದು ಕೇಳಿದಂತೆ. ಯಾವನು ಬ್ರಾಹ್ಮಣ? ಅವನು ಇವನೇ ಬ್ರಾಹ್ಮಣೋ ವಿಷ್ಣುರುದ್ದಿಷ್ಟ ಅಂತ ಭಾಗವತ ತಾತ್ಪರ್ಯದಲ್ಲಿ ಅವನನ್ನು ಬ್ರಾಹ್ಮಣ ಅಂತ ವರ್ಣನೆ ಮಾಡಿದ್ದಾರೆ. ಯಾಕೆ ಬ್ರಾಹ್ಮಣ ಅಂತ ವರ್ಣನೆ ಮಾಡಿದ್ದಾರೆ ಅಂದ್ರೆ, ಬ್ರಹ್ಮಣ ಅನ್ಯತೆ, ವೇದದಿಂದ ಅವನೇ ಪ್ರತಿಪಾದ್ಯ, ಆದ್ರಿಂದ ಅವನನ್ನು ಬ್ರಾಹ್ಮಣ ಅಂತ ತಿಳ್ಕೋಬೇಕು ಅಂತ ನಂದೊಂದು ವ್ಯಾಖ್ಯಾನ. ಹಾಗಾಗಿ ಕಾಣಿಸ್ತು, ತಪ್ಪೇನಿಲ್ಲ. ಅನೇಕ ತರದ ವ್ಯಾಖ್ಯಾನ ಮಾಡ್ಬೋದು. ಸ್ವಯಂ ಲಕ್ಷ್ಮೀದೇವಿಯೇ ಭಗವಂತನನ್ನು ಪ್ರಾರ್ಥಿಸ್ತಾಳೆ, ಅವರಿವರಿಗೆ ಇದನ್ನು ಹೇಳಬೇಡಿ, ನೀವು ಹೇಳೋರಲ್ಲ, ಹಾಗೆ ಹೇಳ್ತೀರಿ ಅಂತಲ್ಲ. ಅಂಬೃಣಿ ರೂಪಿಯಾದಂತಹ ಲಕ್ಷ್ಮೀದೇವಿ ಅದನ್ನು ಭಗವಂತನಿಗೆ ಹೀಗೆ ಹೇಳ್ತಾಳೆ, ಹೇಳಬೇಡಿ ಅಂತ ಅವಳು ಪ್ರಾರ್ಥನೆ ಮಾಡ್ತಾಳೆ. ಅವಳ ಕರ್ತವ್ಯ ಅದು, ಅವಳು ಮಾಡ್ತಾಳೆ. ಇವರಾದ್ರೂ ಹೇಳುವವರಲ್ಲ, ಆದ್ರೂ ಹೇಳ್ತಾರೆ. ಯಾರಿಗೂ ಹೇಳ್ಬೇಡಿ, ರುಜು ಸ್ವಭಾವ ಇದ್ದವನಿಗೆ ಮಾತ್ರ ಇದನ್ನು ಹೇಳಿ ಅಂತ ಅವಳು ಕೇಳ್ಕೊತಾಳಂತೆ. ಅದರಂತೆ ಅದು ವ್ಯಾಸರಿಗೆ ಗೊತ್ತಿದೆ. ನಾಪೃಷ್ಟ ಕಸ್ಯಚಿತ್ ಬ್ರೂಯಾತ್, ಕೇಳದೆ ಯಾರಿಗೂ ಕೂಡ ಏನನ್ನು ಹೇಳಬಾರ್ದು. ನಾ ಅಸಂವತ್ಸರ ವಾಸಿನೇ ಅಂತ ಹೀಗೆಲ್ಲ ಉಪನಿಷತ್ನಲ್ಲಿ ಬೇರೆ ಬೇರೆ ಕಡೆ ಹೇಳ್ತಾರೆ. ಬಂದಾಗ ಅವನನ್ನು ಒಂದು ಸಂವತ್ಸರ ಕಾಯಿಸ್ಬೇಕಂತ, ಅವನಿಗೆ ಆಸಕ್ತಿ ಇದೆಯೋ ಇಲ್ಲೋ ಅಂತ ನೋಡ್ಬೇಕು. ಹಾಗೆಲ್ಲ ಭಾಗವತದಲ್ಲಿ ಮತ್ತೆ ಭಾಗವತ ತಾತ್ಪರ್ಯದಲ್ಲೂ ಕೂಡ ಇದೆ. ಪರೀಕ್ಷೆಯವ ಗುರು ಶಿಷ್ಯಂ ಶಿಷ್ಯೋಪಿ ಗುರು ಮಾವ್ರಜೇತ್ ಅನ್ಯಥಾ ಪಾತಕಂ ಪ್ರೋಕ್ತಂ ಪ್ರಾಯಶ್ಚಿತ್ತಂ ಗುರೋಸ್ತಥ ಅಂತ ಅಲ್ಲಿ ಕಂಡು ಬರ್ತದೆ. ಗುರು ಶಿಷ್ಯರು ಇಬ್ರು ಕೂಡ ಪರಸ್ಪರನ್ನು ಪರೀಕ್ಷೆ ಮಾಡ್ಕೋಬೇಕು. ಹಿಂದೆ ಕೂಡ ಹೇಳಿದ್ದೆ, ಇಬ್ರು ಪರೀಕ್ಷೆ ಮಾಡಿ ಪರಸ್ಪರರನ್ನು ಪರಿಗ್ರಹಿಸ್ಬೇಕು. ಶಿಷ್ಯೋಪಿ ಗುರು ಮಾವ್ರಜೇತ್, ಪರೀಕ್ಷೆ ಮಾಡಿಯೇ ಗುರುವಿನ ಹತ್ರ ಹೋಗ್ಬೇಕು. ಅನ್ಯಥಾ ಪಾತಕಂ ಪ್ರೋಕ್ತಂ, ಪರೀಕ್ಷೆ ಮಾಡದೆ ಯಾರ್ಯಾರನ್ನೋ ನೀವೇನಾದ್ರೂ ಗುರುಗಳು ಅಂತ ಸ್ವೀಕಾರ ಮಾಡಿಬಿಟ್ರೆ ನಿಮಗೆ ಪಾಪ ಬರ್ತದೆ. ಶಿಷ್ಯರಾದವರಿಗೆ ವಿದ್ಯಾ ಪಡ್ಕೊಳ್ಬೇಕು ಅಂತ ಹಂಬಲದಿಂದ ನೀವು ತೊಡಗಿದ್ದೀರಿ, ಆದ್ರೆ ಪರೀಕ್ಷೆ ಮಾಡದೆ ಎಲ್ಲೆಲ್ಲೋ ಹೋಗ್ಬಿಟ್ರೆ ಅದರಿಂದ ಪಾಪ ಬರ್ತದೆ ಅಂತ ಅಲ್ಲೇ ವರ್ಣನೆ ಮಾಡ್ತಾರೆ. ಮತ್ತೆ ಪ್ರಾಯಶ್ಚಿತ್ತಂ ಗುರೋಸ್ತಥ, ಗುರುವಿಗೆ ಯಾರೋ ಮೂರ್ಖರಾದ ಶಿಷ್ಯರಿಗೆ ಪಾಠ ಹೇಳಿಬಿಟ್ರೆ ಪಾಪ ಬರದೇ ಇರಬಹುದು, ಆದ್ರೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕಾಗ್ತದೆ ಅಂತ ಅಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಒಂದ್ ಕಡೆ ಇದೆ. ಮತ್ತೆ ಸಂಸ್ಕೃತದ ಸುಭಾಷಿತನು ಕೂಡ ಹೀಗೊಂದು ಹೇಳ್ತದೆ, ಮೂರ್ಖ ಶಿಷ್ಯೋಪದೇಶೇನ ಪಂಡಿತೋಪ್ಯವಸೀದತೆ ಅಂತ. ಮೂರ್ಖರಾದ ಶಿಷ್ಯರಿಗೆ ಉಪದೇಶ ಮಾಡಿದ್ರ ಪರಿಣಾಮವಾಗಿ ದೊಡ್ಡ ದೊಡ್ಡ ಪಂಡಿತರು ಕೂಡ ಇವ್ರಿಗೆ ಯಾಕೆ ಉಪದೇಶ ಮಾಡೋ ಪ್ರಸಂಗ ಬಂತು ನನಗೆ ಅಂತ ಚಡಪಡಿಸ್ತಾರಾಗುತ್ತೆ, ಆಮೇಲೆ ದುಃಖ ಪಡ್ಬೇಕಾಗ್ತದೆ ಅಂತ ಒಂದು ಸುಭಾಷಿತನು ಕೂಡ ಅದನ್ನ ಹೇಳ್ತದೆ. ಆದ್ರಿಂದ ಯಾವ ಜ್ಞಾನಿಯೂ ಉಪದೇಶ ಮಾಡಬಾರದು. ಮತ್ತೆ ಇಲ್ಲಿ ಬ್ರಾಹ್ಮಣ ಅಂದ್ರೆ ವಿಷ್ಣು, ಅವನನ್ನ ಕೇಳ್ಕೊಳ್ತಾ ಇದ್ದಾಳೆ ಲಕ್ಷ್ಮೀದೇವಿ. ಮತ್ತೆ ಬ್ರಾಹ್ಮಣ ಅಂದ್ರೆ ಬ್ರಾಹ್ಮಣ ವರ್ಣದ ಅಭಿಮಾನಿಯಾದಂಥ ಚತುರ್ಮುಖ,
ಅವನನ್ನು ಕೇಳ್ಕೊತಾ ಇದ್ದಾಳೆ ಸರಸ್ವತಿ. ಮುಖ್ಯ ಪ್ರಾಣನನ್ನು ಕೇಳ್ಕೊತಾ ಇದ್ದಾಳೆ ಭಾರತೀ ದೇವಿ. ಮತ್ತೆ ರುದ್ರನನ್ನು ಕೇಳ್ಕೊತಾಳೆ ರುದ್ರ, ಗರುಡ, ಶೇಷ ಇವರೆಲ್ಲರನ್ನು ಕೇಳ್ಕೊತಾರೆ ಸುಪರ್ಣಿ, ಪಾರ್ವತಿ ಮತ್ತು ವಾರುಣಿಯರು. ಯಾಕೆಂದ್ರೆ ಅವ್ರ ಕೆಲಸ ಏನು, ಕಳೆದ ದಿವಸ ಅದು ನೋಡಿದ್ದೀವಿ. ವೈದಿಕ ಶ್ರವಣೇ ವಿಪಹ, ವೇದೋಕ್ತವಾದ ಸಂಗತಿಗಳನ್ನ ಶ್ರವಣ ನಾವು ಮಾಡಬೇಕಾದಾಗ ನಮಗಲ್ಲಿ ಆಸಕ್ತಿ ಭರಿಸುವವರು ಒಬ್ಬ ಮೊದಲನೇವನು ಗರುಡ. ವೇದೋಕ್ತವಾದ ವಿಷಯದಲ್ಲಿ ನಮಗೆ ಶ್ರದ್ಧಾ ಬರಬೇಕಾದ್ರೆ ಅದನ್ನು ಮಾಡುವುದು ಗರುಡನ ಕೆಲಸ. ವೈದಿಕ ಶ್ರವಣೇ ವಿಪಹ. ತಾಂತ್ರಿಕೆ ಶೇಷರುದ್ರೌಚ. ತಂತ್ರಗ್ರಂಥಗಳು ಅಂದ್ರೆ ಪೌರುಷೇಯ ಗ್ರಂಥಗಳೇನಿದೆ ಅದರ ಅಧ್ಯಯನ ಮಾಡಲಿಕ್ಕೆ ನಮಗೆ ಶ್ರದ್ಧಾ ಕೊಡುವವರು ಶೇಷ ಮತ್ತು ರುದ್ರರು ಅಂತಿದೆ ಅಲ್ಲಿ. ಆದ್ರಿಂದ ಇದನ್ನೆಲ್ಲ ಮಾಡಿಸ್ಬೇಕಾದವರೇ ಅವರು ಬೇರೆ ಬೇರೆ ಯಾರ್ಯಾರಿಗೂ ಶ್ರದ್ಧಾ ಕೊಡುವುದೇ ಇಲ್ಲ. ಮತ್ತೆ ಕೊಟ್ಟರು ಕೂಡ ಆ ಶ್ರದ್ಧಾ ಆಕಸ್ಮಿಕವಾಗಿ ಬಂದ ಶ್ರದ್ಧಾವು ಕೂಡ ಉಳಿಯೋದಿಲ್ಲ, ಬಹಳ ದಿವಸ ಅದು ಹಾಳಾಗಿ ಹೋಗ್ತದೆ. ಆದ್ರಿಂದ ಅವರವರ ಪತ್ನಿಯರು ಅವರವ್ರ ಗಂಡಂದರನ್ನು ಹೀಗೆ ಆ ಬ್ರಾಹ್ಮಣರನ್ನು ಕೇಳ್ಕೊಂಡಿದ್ದಾರೆ. ಇದು ಆ ಬ್ರಾಹ್ಮಣ ಅನ್ನೋ ಶಬ್ದಕ್ಕೆ ಅರ್ಥ ಅಂತ ನಂದೊಂದು ಆಲೋಚನೆ. ಬ್ರಾಹ್ಮಣೋ ವಿಷ್ಣು ಉದ್ದಿಷ್ಟ ಅಂತ, ಭಗವಂತನೇ ವಿಷ್ಣು ಶಬ್ದದಿಂದ ವಾಚ್ಯ ಅಂತ. ಸ ನಾಸ್ತಿ ಇತ್ಯಭಿಚಿಂತನಂ, ಆ ಪರಮಾತ್ಮನೇ ಇಲ್ಲ, ದೇವರು ಅನ್ನೋದೊಂದು ಇಲ್ಲ ಅಂತ ಏನಾದ್ರು ಚಿಂತನೆ ಮಾಡಿದ್ರೆ ಅದನ್ನೇ ಬ್ರಹ್ಮಹತ್ಯೆ ಅಂತಾರೆ. ಬ್ರಹ್ಮಹತ್ಯೆ ಅಂದ್ರೆ ಅದು ಅಂತ ಭಾಗವತ ತಾತ್ಪರ್ಯದಲ್ಲಿ ಒಂದ್ ಕಡೆ ಬಂದಿದೆ. ಮತ್ತೆ ಬ್ರಾಹ್ಮಣ ಅಂದ್ರೆ ವಿಷ್ಣುವ್ರ ಬ್ರಾಹ್ಮಣ ಜಾತಿಸ್ತನ್ ಬ್ರಹ್ಮಾಜಜ್ಞೆ ಚತುರ್ಮುಖ ಅಂತ ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲಿ ಹೇಳಿದಂತೆ ಬ್ರಾಹ್ಮಣ ವರ್ಣದ ಅಭಿಮಾನಿ ಚತುರ್ಮುಖ ಅಂತ ಹೀಗೆ ತಿಳ್ಕೋಬಹುದು. ಅದಕ್ಕಾಗಿ ವಿದ್ಯೆ ಬ್ರಾಹ್ಮಣನನ್ನು ಬಂದು ಹೀಗೆ ಕೇಳ್ತದೆ ಅಂತ ಅಲ್ಲಿ ವರ್ಣನೆ ಬಂದಿದೆ. ವಿದ್ಯಾಭಿಮಾನಿನ ದೇವತೆ ಹೀಗೆ ಕೇಳ್ತಾಳೆ ಅಂತ ಅರ್ಥ. ಅದಕ್ಕಾಗಿ ಅವರಿವರಿಗೆ ಯಾರ್ಯಾರಿಗೂ ಉಪದೇಶ ಮಾಡಬಾರದು. ಮತ್ತೆ ಜ್ಞಾನಿಗಳಾದವರು ಕೂಡ ಅವರ ಕೇಳುವ ಆಸಕ್ತಿ ಪಕ್ವವಾಗಿದೆಯೋ ಇಲ್ಲವೋ ಅನ್ನೋದನ್ನ ಆಲೋಚನೆ ಮಾಡಿಯೇ ಉಪದೇಶ ಮಾಡಬೇಕು ಅಂತಿದೆ. ಅದಕ್ಕಾಗಿ ವ್ಯಾಸರು ನೋಡೋಣ ಯಾರ್ಯಾರು ಕೇಳ್ತಾರಣ ಅಂತ ಆಲೋಚನೆ ಮಾಡಿದರು. ಅದಕ್ಕಾಗಿ ಸರಸ್ವತಿ ತೀರದಲ್ಲಿ ಶಮ್ಯಾಪ್ರಾಸ ಅಂತ ಏನು ಅವರ ಆಶ್ರಮ ಇದೆ ಅಲ್ಲಿ ಕುತ್ಕೊಂಡು ಆಲೋಚನೆ ಮಾಡಿದ್ರು. ಲೋಕದ ಪರವಾಗಿ ನಾರದರು ಬರಲಿ, ಜ್ಞಾನದ ಪ್ರಾರ್ಥನೆ ಮಾಡಲಿ ಅವರು ಅಂತ ಕೇಳ್ಕೊಂಡ್ರು. ಆಗ ನಾರದರು ಬಂದರು, ವ್ಯಾಸರು ಅದನ್ನು ಹೇಳಿದರು, ಭಾಗವತವನ್ನು ರಚನೆ ಮಾಡಿದರು. ಮಹಾಭಾರತದಲ್ಲಿ ಕೂಡ ಆದಿಪರ್ವದಲ್ಲಿ ಹೀಗೇ ಇದೆ. ನಾರದರು ಕೇವಲ ಕಲಹಪ್ರಿಯ ಇಂಥ ಕಿತಾಪತಿಯನ್ನೇ ಮಾಡುವವರು ಅಂತ ಅನುಸಂಧಾನ ಮಾಡಬಾರ್ದು. ಇಂಥ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಿಸಿದವರು ಅವರೇ. ತುಂಬಾ ಅದ್ಭುತವಾದ ವರ್ಣನೆ ಒಂದು ನಾರದರ ಕುರಿತು ಮಹಾಭಾರತದ ಶಾಂತಿ ಪರ್ವ ಅಥವಾ ಅನುಶಾಸನ ಪರ್ವದಲ್ಲಿ ಬಂದಿದೆ. ಒಂದು 10-20 ಶ್ಲೋಕಗಳನ್ನ ಸ್ವಯಂ ಕೃಷ್ಣನೇ ಸ್ವಯಂ ವಿಷ್ಣುವೇ ನಾರದರ ಕುರಿತು ಹೇಳ್ತಾನೆ. ಅವೆಲ್ಲ ನಂಗೀಗ ನೆನಪಿಲ್ಲ, ಒಂದೇ ಶಬ್ದ ನೆನಪಿದೆ, ಅವಂಧ್ಯ ಕಾಲ ಧರ್ಮಾತ್ಮ ಅಂತ. ಧರ್ಮಾತ್ಮ ಅನ್ನೋದು ಆ ಕಡೆ ಇಲ್ಲ, ಅದೇನೋ ಆಕಸ್ಮಿಕವಾಗಿ ನೆನಪಿಗೆ ಬಂತು. ಧರ್ಮಾತ್ಮ ಅನ್ನೋದು ಅಲ್ಲಿ ಇದೆಯೋ ಇಲ್ವೋ ವಿಷಯ ಸರಿ. ಅವಂಧ್ಯ ಕಾಲ ಅಂತ ಅಲ್ಲಿರೋದು ಹೌದು. ಯಾವತ್ತೂ ಅವ್ರು ತಮ್ಮ ಕಾಲವನ್ನು ವ್ಯರ್ಥ ಮಾಡುವವರಲ್ಲ. ಸುಮ್ಮನೆ ಮಾಡ್ಲಿಕ್ಕೆ ಕೆಲಸ ಇಲ್ಲದಕ್ಕಾಗಿ ಬಾಯಿ ತೀಟೆಗಾಗಿ ಅವ್ರಿವ್ರ ನಡುವೆ ಜಗಳ ಹುಟ್ಟಿಸುವವರು ಅಲ್ಲ. ಯಾರಾದ್ರೂ ದೈತ್ಯರು ಮತ್ತು ದೇವತೆಗಳ ನಡುವೆ ಜಗಳ ಹುಟ್ಟಿಸಿದ್ರು ಕೂಡ ತಮ್ಮ ಸಮಯ ಹೇಗೆ ಹೌ ಟು ಕಿಲ್ ದ ಟೈಮ್ ಅಂತ ಹೊರಟವ್ರಲ್ಲ. ಅಲ್ಲೇ ಟೈಮ್ ಪಾಸ್ ಆಗ್ತಿಲ್ಲ, ಏನಾದ್ರು ಮಾಡಿಬಿಡೋಣ ತಡೀರಿ ಅಂತ ಕಿತಾಪತಿ ಮಾಡೋಣ ಅಂತ ಹೊರಟವ್ರಲ್ಲ. ಅಲ್ಲಿಯೂ ಕೂಡ ಅವರಿಗೆ ತಮ್ಮ ಸಮಯ ವ್ಯರ್ಥ ಆಗಬಾರ್ದು, ದೇವತಾ ಕಾರ್ಯ ಅದರಿಂದ ಆಗಬೇಕು. ಯಾರಿಗೆ ಏನೇನು ಸಿಗ್ಬೇಕೋ ಅದು ಸಿಗಬೇಕು, ಯಾರು ಎಲ್ಲೆಲ್ಲಿ ಹೋಗಿ ತಲುಪಬೇಕೋ ಅಲ್ಲೆಲ್ಲಿ ಹೋಗಿ ತಲುಪಬೇಕು ಅನ್ನುವಂಥ ಒಂದು ಉದ್ದೇಶ ಇರ್ತದೆ. ನಾರದರು ಹೀಗೊಂದು ಉಪಕರಣ, ಅನೇಕರು ತಮ್ಮ ಸಾಧನೆ ಮಾಡಲಿಕ್ಕೆ ಆ ಸಾಧನೆಗೆ ಅನುಗುಣವಾದಂತಹ ಉಪಕರಣಗಳು ಅವರವರಿಗೆಲ್ಲ ಭಗವಂತನ ಇಚ್ಛೆ ಅಂತ ಸಿಗ್ಲಿಕ್ಕೆ ನಾರದ ಒಂದು ಉಪಕರಣ. ಯಾವತ್ತೂ ಅವ್ರ ಸಮಯವನ್ನು ವ್ಯರ್ಥ ಮಾಡುವವರಲ್ಲ ಅಂತ ಅಲ್ಲಿ ಮಹಾಭಾರತದಲ್ಲಿ ಅವ್ರ ಬಗ್ಗೆ ವರ್ಣನೆ ಇದೆ. ಅದಕ್ಕೆ ನಾರದರು ಬಂದರು, ವ್ಯಾಸರು ಅದನ್ನು ಮಾತಾಡಿದರು. ವೇದಾಧ್ಯಯನ ಮಾಡಿದೆ, ನನಗೆ ಉಪನಯನ ಆದ್ಮೇಲೆ ಶಿಷ್ಯರಿಗಾಗಿ ವೇದ ವಿಭಾಗ ಮಾಡಿದೆ, ಮತ್ತೆ ಮಹಾಭಾರತ ರಚನೆ ಮಾಡಿದೆ. ಅಲ್ಲೆಲ್ಲ ಹೇಳಿಬಿಟ್ಟಿದ್ದೇನೆ. ಭಾರತಾನ್ನಾಧಿಕಂ ವಿಷ್ಣೋರ್ ಮಹಿಮಾವಾಚಕಂ ಕ್ವಚಿತ. ಮಹಾಭಾರತಕ್ಕಿಂತ ಭಗವಂತನ ಮಹಿಮೆಯನ್ನು ಎಲ್ಲಿ ಹೆಚ್ಚು ಹೇಳಿದ್ದಾರೆ ಅಂದ್ರೆ ಮಹಾಭಾರತದಲ್ಲೇ ಹೆಚ್ಚು ಹೇಳಿದ್ದಾರೆ. ಅಲ್ಲೆಲ್ಲ ಹೇಳಿಬಿಟ್ಟಿದ್ದೇನೆ ನಾನು ಖಂಡಿತವಾಗಿಯೂ. ಇಷ್ಟು ಮಾಡಿದ್ರು ಕೂಡ ಇನ್ನೂ ಸಜ್ಜನರಿಗೆ ಸಿಗಬೇಕಾದ್ದೆಲ್ಲವೂ ಹೇಗೆ ಸಿಗಬೇಕಾಗಿತ್ತೋ ಹಾಗೆ ಸಿಕ್ಕಿಲ್ಲೇನೋ. ಯಾಕೆಂದ್ರೆ ಮಹಾಭಾರತ ಅದು ದರ್ಶನ ಭಾಷೆ, ಗುಹ್ಯ ಭಾಷೆ ಇತ್ಯಾದಿಗಳಿಂದ ಭೂಯಿಷ್ಠವಾದ್ದು. ಕಳೆದ ದಿವಸ ಅದನ್ನು ನಾವು ನೋಡಿದ್ವಿ. ಅದರಲ್ಲಿ ನಾಯಕ ಯಾರಂತೆ ಸ್ಪಷ್ಟ ಆಗೋದಿಲ್ಲ ಅನೇಕ ಕಡೆ. ಆ ನಾಯಕ ಯಾರು ಅಂತ ಗೊತ್ತಾದ್ಮೇಲೆ ಅವನ ಗುಣ ಅವಗುಣ ಆಮೇಲೆ ಗೊತ್ತಾಗೋದು. ನಾಯಕ ಯಾರು ಅನ್ನೋದ್ರ ಬಗ್ಗೆನೇ ಆಧುನಿಕ ವಿಮರ್ಶಕರು ಕೂಡ ಇನ್ನೂ ಜಡಪಡಿಸ್ತಾನೆ ಇದ್ದಾರೆ.
ಇದೆಲ್ಲ ಗುಹ್ಯ ಭಾಷೆ ದರ್ಶನ ಭಾಷೆಗಳ ಪರಿಣಾಮ. ಅದಕ್ಕೆ ಸ್ಪಷ್ಟವಾಗಿ ಸಮಾಧಿ ಭಾಷೆಯಿಂದ ನೀವು ರಚನೆ ಮಾಡಬೇಕು ಅಂತ ನಾರದರು ಹೇಳುವವರಿದ್ದಾರೆ. ಅವ್ರ ಬಾಯಿಂದ ಮಾತು ಬರಲಿ ಅನ್ನೋದಕ್ಕಾಗಿ ಇಷ್ಟೆಲ್ಲ ಪ್ರಯತ್ನ. ವಸ್ತುತಃ ಭಾಗವತವನ್ನು ಓದಿದ್ರು ಕೂಡ ಅದು ಸಮಾಧಿ ಭಾಷೆಯಿಂದ ರಚಿತವಾದ ಹೌದು, ಅಷ್ಟನ್ನು ಓದಿದ್ರು ಕೂಡ ಮಂದರಿಗೆಲ್ಲ ತಿಳಿದು ಬಿಡ್ತದ, ಹಾಗೆ ತಿಳಿತದೆ ಅಂತಿಲ್ಲ. ಅದು ಇನ್ನೊಂದು ಪ್ರಯತ್ನ ಅಷ್ಟೇ. ಮಹಾಭಾರತವನ್ನು ರಚನೆ ಮಾಡಿ ಭಾಗವತವನ್ನು ರಚನೆ ಮಾಡಿದ್ರ ಮೇಲೂ ಕೂಡ ಸಿಗಬೇಕಾದ್ದೆಲ್ಲವೂ ಎಲ್ರಿಗೂ ಸಿಗ್ತದೆ ಅಂತಿಲ್ಲ. ಅದು ಯಾಕೆ ನಮಗೆ ಶಾಸ್ತ್ರ ಅರ್ಥ ಆಗ್ತಿಲ್ಲ ಅಂತ ಅನೇಕ ಬಾರಿ ನಾನು ಕೂಡ ಆಲೋಚನೆ ಮಾಡಿದ್ದಿದೆ. ಯಾಕೆ ನಮಗೆ ವೇದ ಅರ್ಥ ಆಗ್ತಿಲ್ಲ, ಯಾಕೆ ಮಹಾಭಾರತ ಅರ್ಥ ಆಗ್ತಿಲ್ಲ, ಯಾಕೆ ಭಾಗವತ ಅರ್ಥ ಆಗೋದಿಲ್ಲ? ಅದನ್ನ ಅರ್ಥ ಮಾಡ್ಕೊಳ್ಳುವ ಶಕ್ತಿಯನ್ನು ನಾವು ಕಳ್ಕೊಳ್ತಾ ಇರೋದು, ಕ್ರಮೇಣ ನಾವು ಕಳ್ಕೊಳ್ತಾ ಇರುವುದು ಅದಕ್ಕೆ ಕಾರಣ. ಮುಖ್ಯವಾಗಿ ಶಕ್ತಿ ಇದ್ದವನು ಮಹಾಭಾರತದಲ್ಲೇ ಅರ್ಥ ಮಾಡ್ಕೋತಾನೆ, ಶಕ್ತಿ ಇಲ್ಲದೆ ಇದ್ದವನು ಭಾಗವತದಲ್ಲೂ ಅರ್ಥ ಮಾಡ್ಕೊಳ್ಳೋದಿಲ್ಲ. ಸ್ವಯಂ ಭಗವಂತನೇ ಬಂದು ಧರ್ಮವನ್ನು ಉಪದೇಶ ಮಾಡಿಸಿದ್ರು ಶಕ್ತಿ ಇಲ್ಲದೆ ಇದ್ದವನಿಗೆ ಅದು ಅರ್ಥ ಆಗೋದೇ ಇಲ್ಲ ಅನ್ನೋದು ಮಹಾಭಾರತದಲ್ಲಿ ಸ್ಪಷ್ಟ ಆಗಿದೆ. ದುರ್ಯೋಧನಿಗೆ ಅವನು ಧರ್ಮವನ್ನು ಬೋಧನೆ ಮಾಡಿದ್ರು, ಅವನಿಗೇನು ಧರ್ಮ ಮನದಟ್ಟಾಗ್ಲಿಲ್ಲ, ಅವನ ಹತ್ರ ನಡೀಲಿಲ್ಲ. ಆದರೂ ಭಗವಂತ ಇಂಥ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾನೆ ಇರ್ತಾನೆ, ನಾನಾ ರೀತಿಯಾಗಿ ಅದನ್ನು ತಿಳಿಸ್ಬೇಕು ಅಂತ. ಕಿಂವಾ ಭಾಗವತ ಧರ್ಮ ನ ಪ್ರಾಯೇಣ ನಿರೂಪಿತಾ, ನಾನು ಭಾಗವತ ಧರ್ಮಗಳನ್ನ ಎಲ್ಲವನ್ನೂ ಪೂರ್ಣವಾಗಿ ಹೇಳಿಲ್ವೇನೋ ಹಾಗಾದ್ರೆ ಅಂತ ಅನಿಸ್ತವ್ರಿಗೆ. ಪ್ರಿಯಾ ಪರಮಹಂಸಾನಾಂ ತಯೇವ ಹಿ ಅಚ್ಯುತ ಪ್ರಿಯಾ. ಪರಮಹಂಸರು ಅಂತಂದ್ರೆ ಸನ್ಯಾಸಿಗಳು ಅಂತ ಅರ್ಥ ಅಲ್ಲ. ಕಳೆದ ದಿವಸ ಅದು ನೋಡಿದ್ವಿ. ಮಹಾಭಾಗವತರೆಲ್ಲರೂ ಕೂಡ ಪರಮಹಂಸರೇ. ಅವರಿಗೆ ಪ್ರಿಯವಾದ ಧರ್ಮಗಳನ್ನು ನಾನು ಹೇಳಲಿಲ್ವೇನೋ? ವಸ್ತುತಃ ಅವರಿಗೆ ಖೇದ ಏನೂ ಇಲ್ಲ. ಖೇದ ಅಂತಂದ್ರೆ ಇಷ್ಟು ಮಾಡಿದ್ದೀನಿ ಆದ್ರೂ ಇನ್ನೂ ಸಾಕನಿಸಲಿಲ್ಲ ಅನ್ನೋದು ಅದ್ರ ಮಾತಿನ ತಾತ್ಪರ್ಯ ಅಷ್ಟೆ. ಆಗಲೇ ನಾರದರಲ್ಲಿಗೆ ಬರ್ತಾರೆ, ವ್ಯಾಸರು ಅವ್ರಿಗೆ ಸತ್ಕಾರ ಮಾಡ್ತಾರೆ. ನಿಮ್ಮ ಅವತಾರ ಕಾರ್ಯ, ವೇದ ವಿಭಾಗ, ಭಾರತ ನಿರ್ಮಾಣ ಎಲ್ಲ ಆಗಿದೆ, ಆದ್ರೂ ಯಾಕೆ ಚಿಂತೆ, ಏನ್ ಕಾರಣ ಅಂತ ನಾರದರು ಕೇಳಿದಾಗ ಇವರು ತಮ್ಮ ಮನಸ್ಸಿನ ಆತಂಕವನ್ನು ಹೇಳ್ಕೊಳ್ತಾರೆ. ಅದಕ್ಕೆ ನಾರದರು ಹೇಳ್ತಾರೆ, ಅದು 1ನೇ ಅಧ್ಯಾಯದಲ್ಲಿ 1ನೇ ಸ್ಕಂದದಲ್ಲಿ 5ನೇ ಅಧ್ಯಾಯದಲ್ಲಿ 8ನೇ ಶ್ಲೋಕದಲ್ಲಿ ಬಂದಿದೆ. ಭವತಾ ಅನುದಿತ ಪ್ರಾಯಂ ಯಶೋ ಭಾಗವತೋಮಲಂ ಏನೈವಾಸೋ ನತುಷ್ಯೇತ ಮನ್ಯೇ ತದ್ದರ್ಶನಂ ಕಿಲಂ ಅಂತ. ನೀವು ಮಹಾಭಾರತದಲ್ಲಿ ಭಗವಂತನ ಮಹಿಮೆಯನ್ನ ಅತ್ಯಂತ ಪೂರ್ಣವಾಗಿ ಹೇಳಿದ್ದೀರಿ, ವೇದಾನುಕ್ತವಾದ ಸಂಗತಿಗಳನ್ನೆಲ್ಲ ಅಲ್ಲಿ ಹೇಳಿದ್ದೀರಿ. ಆದರೆ ಅಶಕ್ತರಾದವರಿಗೆ ಅದು ತಿಳಿಯುವ ಸಾಧ್ಯತೆ ಇಲ್ಲ, ಅದು ಸಮಸ್ಯೆ. ಅವರಿಗೂ ಅವರು ಸಾತ್ವಿಕರೇ ಆಗಿದ್ದಾರೆ, ಆದ್ರೆ ಅಶಕ್ತರಾಗಿದ್ದಾರೆ. ಅಂಥವ್ರಿಗೆ ತಿಳಿಲಿಕ್ಕಾಗಿ ಇದನ್ನು ಹೇಳಿ ಅಂತ ಪ್ರಯತ್ನ ಅಷ್ಟೆ. ಅದನ್ನು ವಿಸ್ತಾರವಾಗಿ ನೀವು ಇನ್ನಷ್ಟು ಹೇಳಬೇಕಿತ್ತು. ಹಾಗೆ ಹೇಳದೇ ಇದ್ದಿದ್ರಿಂದಲೇ ನಿಮಗಿನ್ನೂ ತೃಪ್ತಿ ಆಗಿಲ್ಲ. ವಿಸ್ತಾರವಾಗಿ ಹೇಳಿ, ಅದೊಂದು ಕೆಲಸ ಬಾಕಿ ಉಳಿದಿದೆ ಅಂತ ಕಾಣಿಸ್ತದೆ ನನಗೆ ಅಂತ ನಾರದರು ಅವ್ರನ್ನ ಕೇಳಿದರು. ಗುಹ್ಯ ಭಾಷೆಯಲ್ಲಿ ಮತ್ತೆ ದರ್ಶನ ಭಾಷೆಯಲ್ಲಿ ಏನೇನೋ ಹೇಳಿಬಿಟ್ರೆ, ಗುಹ್ಯ ಭಾಷೆ ಅಂದ್ರೆ ತುಂಬಾ ಕೋಡ್ ರೂಪದಲ್ಲಿ ತುಂಬಾ ಕ್ಲಿಷ್ಟವಾದ ಭಾಷೆ, ವ್ಯಾಕರಣ ದೃಷ್ಟಿಯಿಂದ ಕ್ಲಿಷ್ಟವಾದಂತಲ್ಲ, ಸಾಂಕೇತಿಕವಾದ ಭಾಷೆಯಲ್ಲಿ ಹೇಳಿಬಿಡೋದು, ಏನೂ ಗೊತ್ತಾಗೋದಿಲ್ಲ. ಮತ್ತೆ ಇನ್ಯಾರ್ದೋ ಅಭಿಪ್ರಾಯವನ್ನು ತಮ್ಮದೇ ಅಭಿಪ್ರಾಯ ಅನ್ನುವಂತೆ ಮಾತಾಡಿಬಿಡೋದು. ಇದೆಲ್ಲ ಇವತ್ತಿಗೂ ಎಲ್ಲ ಅನೇಕ ಗ್ರಂಥಗಳಲ್ಲಿ, ಮಹಾಭಾರತದಲ್ಲೂ ಇದೆ, ಭಾಗವತದಲ್ಲೂ ಇದೆ. ಆದ್ರಿಂದ ಎಲ್ಲರಿಗೂ ಅನ್ವಿತ ಆಗುವಂತಹ ಸಂಗತಿಗಳು ಯಾವುದೂ ಜಗತ್ತಿನಲ್ಲಿಲ್ಲ. ನಹಿ ಸರ್ವಾಧಿಕಾರಿಕಂ ಕಿಂಚಿದಸ್ತಿ. ಇದನ್ನ ಯಾರಿಗಾಗಿ ಹೇಳಿದ್ದಾರೆ? ಎಲ್ರಿಗೂ ಸಂಬಂಧಪಟ್ಟದನ್ನು ಯಾರೋ ಒಬ್ರಿಗೆ ಸಂಬಂಧಪಟ್ಟಂತೆ ಹೇಳಿಬಿಡ್ತಾರೆ. ಯಾರೋ ಒಬ್ರಿಗೆ ಸಂಬಂಧಪಟ್ಟದನ್ನು ಇದು ಎಲ್ರಿಗೂ ಸಂಬಂಧಪಟ್ಟಿದ್ದೇನೋ ಅನ್ನುವಂತ ವರ್ಣನೆ ಮಾಡ್ತಾರೆ. ಇದು ಹೀಗೆಲ್ಲ ಅನೇಕ ಥರದ ಶೈಲಿಗಳು ಅವರಲ್ಲಿರ್ತವೆ. ಹಾಗೆ ಅಂತ ಹೇಳಿ ಭಾಗವತ ಏನು ಸುಲಭವಾಗಿ ಅರ್ಥ ಆಗ್ತದ? ಅದೂ ಸುಲಭವಾಗಿ ಅರ್ಥ ಆಗೋದಿಲ್ಲ. ಆದ್ರೂ ಅದನ್ನ ಅವ್ರು ಹೇಗೆ ಹೇಳಬೇಕು ಅಂತ ಅನ್ಕೊಂಡಿದ್ರು ಹಾಗೆ ಹೇಳಿದ್ರಷ್ಟೇ. ಮಹಾಭಾರತಕ್ಕೆ ಹೋಲಿಸಿದ್ರೆ ಭಾಗವತದ ಭಾಷೆ ಸಮಾಧಿ ಭಾಷೆಯಲ್ಲಿದೆ, ಸ್ಪಷ್ಟವಾಗಿದೆ ಅಂತ ತಿಳ್ಕೊಳ್ಬೇಕಷ್ಟೆ. ಭಾಗವತ ಓದಿದ ಮೇಲೂ ಕೂಡ ಅದಕ್ಕೆ ಅನೇಕ ವ್ಯಾಖ್ಯಾನಗಳು ಬಂದಿವೆ ಅಲ್ಲ. ಅದ್ವೈತ ದರ್ಶನದ ಪ್ರಕಾರ, ವಿಶಿಷ್ಟಾದ್ವೈತ ದರ್ಶನದ ಪ್ರಕಾರ ಅದಕ್ಕೆ ವ್ಯಾಖ್ಯಾನ ಮಾಡೇ ಇದ್ದಾರೆ. ಸಮಾಧಿ ಭಾಷೆಯಲ್ಲಿ ರಚನೆ ಮಾಡಿದ ಮೇಲೆ, ಸ್ಪಷ್ಟವಾದ ಶೈಲಿಯಲ್ಲಿ ನಿರೂಪಣೆ ಮಾಡಿದ ಮೇಲೆ ಆ ಭ್ರಮೆ ಯಾಕೆ ಬಂತು? ಹಾಗಾದ್ರೆ ತಪ್ಪು ವ್ಯಾಖ್ಯಾನಗಳು ಯಾಕೆ ಹೊರಟು? ಅದು ವ್ಯಕ್ತಿಯ ಸ್ವಭಾವ. ಅದು ಕೊನೆಗೆ ಅದಕ್ಕೇನು ಮಾಡ್ಲಿಕ್ಕೆ ಬರೋದಿಲ್ಲ. ಅವ್ರು ಮಾಡೋ ತಮ್ಮ ಕೆಲಸ ಮಾಡಿದ್ದಾರಷ್ಟೆ. ಹೀಗೆ ಆ ಪ್ರಮೇಯವನ್ನ ಸಮಾಧಿ ಭಾಷೆಯಲ್ಲಿ ಹೇಳಿರಿ ಅಂತ ಲೋಕದ ಸಜ್ಜನರ ಪರವಾಗಿ ನಾರದರು ವ್ಯಾಸರ ಬಳಿ ಅದನ್ನ ಪ್ರಾರ್ಥನೆ ಮಾಡಿದರು. ಅದಕ್ಕೆ ಸಂಬಂಧಪಟ್ಟಂತ
ಮತ್ತು ಒಂದು ಶ್ಲೋಕ ಇದೆ, ಅದು ಅವ್ರು ಏನು ಹೇಳಿದ್ರು ಅಂತ ಅನ್ನೋದನ್ನ ನಾಳೆ ದಿವಸ ನೋಡೋಣ. ಇಲ್ಲಿಗೆ ಇವತ್ತಿನ ಈ ಭಾಗ 5ನೇ ಶ್ಲೋಕ ಭಾಗವತಾಗತಿ ಪ್ರಕರಣದಲ್ಲಿ ಅದು ಸಮಾಪ್ತವಾಗಿದೆ.